ನಾವೆಲ್ಲ ಏನು ಅಂದ್ಕೊಂಡಿದೀವಿ ಅಂದ್ರೆ ಆಹಾರದಿಂದ, ಯಾರನ್ನ ಕೇಳಿ, ನಿಮ್ ಡಾಕ್ಟರ್ನ ಕೇಳಿ, FRCS ಮಾಡಿರೋ ಕೇಳಿ, ಎಲ್ಲರೂ ಹೇಳೋದೇ ಅವರು ಆಹಾರದಿಂದ. ನಮಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಇಷ್ಟು ಕ್ಯಾಲರಿ ಇರಬೇಕು, ಇಷ್ಟು ಪ್ರೋಟೀನ್ ಇರಬೇಕು, ಇಷ್ಟು ಇರಬೇಕು, ಇಷ್ಟು ಇರಬೇಕು, ಎಲ್ಲ ಲೆಕ್ಕಾಚಾರ ಬಂದಿರೋದು ಇತ್ತೀಚೆಗೆ. ಅದ್ರ ಮೊದಲು ಏನು ಇರಲಿಲ್ಲ. ಬರೀ ಕಾಫಿ ಪುಡಿ ಚಟ್ನಿ ತಿನ್ಕೊಂಡು ಬದುಕಿರೋ ಚೆನ್ನಾಗಿಲ್ಲ. ಎಷ್ಟು ವರ್ಷದಿಂದ ಒಣಗಿದ ರೊಟ್ಟಿ ಶೇಂಗಾ ಚಟ್ನಿ, ಒಣಗಿದ ರೊಟ್ಟಿ ಶೇಂಗಾ ಚಟ್ನಿ ಎಷ್ಟು ವರ್ಷ ತಿಂದಿಲ್ಲ. ಈಗ ಇದರಲ್ಲಿ ಇಷ್ಟು ಕ್ಯಾಲ್ಸಿಯಂ ಇರಬೇಕು, ಇಷ್ಟು ಅಲ್ಯೂಮಿನಿಯಂ ಇರಬೇಕು, ಇಷ್ಟು ಪ್ರೋಟೀನ್ ಇರಬೇಕು, ಇಷ್ಟು ಇರಬೇಕು ಅಂತೇಳಿ ಇಂಡೆಕ್ಸ್ ಮಾಡಿರೋದು ಯಾಕೆ? ನಮ್ಮನ್ನ ಗೂಬೆ ಮಾಡಕ್ಕೆ. ಯಾವುದೇ ಆಹಾರ ತಿಂದ್ರು ನಮ್ಮ ದೇಹಕ್ಕೆ ಬರೋದು ಎನರ್ಜಿ ಬರೀ 10%. ಎಷ್ಟೇ ದೊಡ್ಡ ಊಟ ಮಾಡಿ 10 ಚಪಾತಿ ತಿಂದ್ರು ಅದ್ರಲ್ಲಿ ನಿಮ್ಗೆ ಬರೋದೇ 10%. ಒಂದು ಚಪಾತಿ ತಿಂದ್ರು ಬರೋದು 10%. ಬಾಕಿ 20% ಬರೋದು ದೀರ್ಘ ಉಸಿರು ತಗೊಳ್ಳೋದ್ರಿಂದ. ದೀರ್ಘ ಉಸಿರು ಊಟಕ್ಕಿಂತ ಡಬಲ್ ಆಯ್ತಲ್ಲ. ಇನ್ನು 70% ಬರೋದು ಹೊರಗಿನಿಂದ. ಹೊರಗೆ ಯಾವುದು? ಸೂರ್ಯನ ಬೆಳಕು, ಪಾಸಿಟಿವ್ ಥಾಟ್ಸ್, ಒಂದು ಕಲರು, ಒಂದು ಗ್ರೀನ್ ನೋಡಿದ ತಕ್ಷಣ ಏನಾಗ್ತದೆ? ನಮಗೆ ಒಂದು ಎನರ್ಜಿ ಫ್ಲೋ ಆಗ್ತದೆ. ಬ್ಲೂ ನೋಡಿದ್ರೆ ಏನಾಗ್ತದೆ? ಒಂದು ಶಕ್ತಿ ಬರ್ತದೆ. ಕೆಂಪು ನೋಡಿದ್ರೆ ಏನಾಗ್ತದೆ? ಭಯ ಆಗ್ತದೆ. ಹಾಗೆ ನಮಗೆ ಬರೋದು 70. ಯಾರಾದ್ರೂ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತೀರಿ, ಚಿಂತೆ ಮಾಡ್ತಾ ಏನ್ ಮಾಡೋದು ಅಂತ. ಅಯ್ಯೋ ನಾನೇನು ಸ್ವಲ್ಪ ರಿಸ್ಕ್ ಸಿಗಾಕೊಂಡಿನಪ್ಪ ಅಂತಾರೆ. ನಾವು ಸತ್ತೋಗಿದ್ದೀನಯ್ಯ, ನಾನು ಕೊಡ್ತೀನಯ್ಯ, ನಿಮ್ಗೆ ಸಹಾಯ ಮಾಡ್ತೀನಯ್ಯ ಅಂದಾಗ ಏನಾಯ್ತು? ಎನರ್ಜಿ ಫ್ಲೋ ಆಯ್ತು. ಹಾಗೆ ಹೊರಗಡೆಯಿಂದ 70% ಬರೋದು. ನಾವು ಬರೀ ಡಿಪೆಂಡ್ ಆಗಿರೋದು ಊಟದಿಂದ ಮಾತ್ರ. ಊಟದಲ್ಲಿರೋ ಶಕ್ತಿ ಬರೀ 10%. ಅದನ್ನ ಪಕ್ಕಕ್ಕೆ ಇಟ್ಬಿಡಿ. ದೀರ್ಘ ಉಸಿರು ತಗೊಳ್ಳಿ. ನಿರ್ಜಲ ಉಪವಾಸ ಇಸ್ ವೆರಿ ಪವರ್ಫುಲ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೇಹದಲ್ಲಿರುವ ಕಣಗಳಲ್ಲಿ 2 ಮಾಡ್ಕೊಳ್ಳಿ. ಒಂದು ಆರೋಗ್ಯ ಕಣ, ಇನ್ನೊಂದು ರೋಗ ಕಣ ಅಂತ 2 ಮಾಡ್ಕೊಳ್ಳಿ. ಸೈನ್ಸ್ ಅಲ್ಲಿ ಏನಾದ್ರು ನೇಮ್ ಕೊಟ್ಕೊಳ್ಳಿ, ಪರವಾಗಿಲ್ಲ. ಒಳ್ಳೆಯ ಜೀವಕಣ, ರೋಗದ ಜೀವಕಣ 2 ಇಟ್ಕೊಳ್ಳಿ. ಈ ಒಳ್ಳೆಯ ಆರೋಗ್ಯಕರವಾದ ಜೀವಕಣಗಳು ದಿನಕ್ಕೆ 1 ಸರಿ ಮಾತ್ರ ಆಹಾರ ತಿನ್ನೋದು. ದಿನಕ್ಕೆ 1 ಸರಿ ಸಾಕೋದಕ್ಕೆ ಆಹಾರ. ಒಂದ್ ಸಮಯ ಆಹಾರ ಕೊಡದೇ ಇದ್ರು ಅವು ಚೆನ್ನಾಗಿ ಆರೋಗ್ಯವಾಗಿದ್ದು ಮಾರನೇ ದಿನ ಬದುಕಿದ್ದವು. ಆದರೆ ಈ ರೋಗ ಕಣಗಳು ಒಂದು ದಿನಕ್ಕೆ 35ರಿಂದ 40 ಸಾರಿ ಆಹಾರ ತಿಂತವೆ. ಆಹಾರ ಇಲ್ಲದಿರೋ ಏನಾಗ್ತವೆ? ಸತ್ತು ಹೋಗ್ತವೆ. ಅಂದ್ರೆ ಅರ್ಥ ಏನು? ಆರೋಗ್ಯ ಬೇಕು ಅಂದಾಗ ನಾವೇನ್ ಮಾಡ್ಬೇಕು? ಉಪವಾಸ ಇರಬೇಕು. ಉಪವಾಸದಾಗ ಏನಾಗ್ತದೆ? ಆ ಕಣಗಳು, ರೋಗ ಕಣಗಳು ಸತ್ತೇ ಹೋಗ್ತವೆ, ಇರೋದಿಲ್ಲ ಅವು. ಇವತ್ತು ಕ್ಯಾನ್ಸರ್ ಅದೇ ಟ್ರೀಟ್ಮೆಂಟ್. ಯಾರಿಗಾದ್ರೂ ಇರಲಿ, ಪ್ರಯೋಗ ಮಾಡಿ. ಡಾಕ್ಟರ್ ಮೈಂಡ್ಗೆ ಹೇಳಿರೋದು ತೆಗಿಬೇಕಷ್ಟೇ. ಅವರಿಗೆ ಡಾಕ್ಟರ್ ಹೇಳಿರ್ತಾರೆ ಏನೇನು ಇಷ್ಟಪಡ್ತದೆ ತಿಂತಾ ಇರಿ, ಕೊಟ್ಬಿಡ್ರಿ, ತಿನ್ಕೊಂಡ್ಬಿಟ್ಟಿರೋದು. ಯಾಕೆಂದ್ರೆ ಅವರು ಬದುಕಿರ್ಬೇಕು, ಇವರಿಗೆ ಫೀಸ್ ಬರ್ತಾ ಇರ್ಬೇಕು. ಸತ್ತೋದ್ರೆ ಬರಲ್ಲ, ಚೆನ್ನಾಗಾದ್ರೂ ಬರಲ್ಲ. ಹೌದಾ? ಅದಕ್ಕೆ ಆಹಾರವೇ ನಿಮಗೆ ಔಷಧಿ ಆಗಬೇಕು. ಔಷಧಿನೇ ಆಹಾರ ಆಗಬಾರದು. ಅಂದ್ರೆ ಇಷ್ಟು ಮಾತ್ರ ಇಟ್ಕೊಂಡು ಊಟಕ್ಕೆ ಮೊದಲು ಇದು, ಊಟ ಆದ್ಮೇಲೆ ಇದು, ಸುಮ್ಮನೆ ಇದ್ದಾಗ ಇದು, ಓಡಾಡುವಾಗ ಇದು, ನಿಂತ್ಕೊಂಡಾಗ ಇದು, ಟಿವಿ ನೋಡುವಾಗ ಇದು, ಟಿವಿ ಆಫ್ ಆದಾಗ ಇದು, ಎಲ್ಲ ಹೇಳಿ ಇದನ್ನೆಲ್ಲ ಮಾತ್ರೆಗಳು ಇರ್ತಿದ್ದಾರೆ. ಮಾತ್ರೆಗಳು ಇವತ್ತು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಮೆರಿಕದಲ್ಲಿ 160 ಔಷಧಿಗಳನ್ನ ಬ್ಯಾನ್ ಮಾಡಿದ್ದಾರೆ. 160 ಔಷಧಿಗಳನ್ನ ಬ್ಯಾನ್ ಮಾಡಿದ್ದಾರೆ. ಏನಂತ? ನಮ್ಮ ದೇಶದಲ್ಲಿಂದ ಮಾರಬಾರದು. ಉತ್ಪನ್ನ ಮಾಡಬೇಡ ಅಂತ ಹೇಳ್ಬೋದು. ಇಲ್ಲ, ಅಲ್ಲಿ ಉತ್ಪನ್ನ ಮಾಡಿದಾಗ ಅವ್ರಿಗೊಂದು ಟ್ಯಾಕ್ಸ್, ಬೇರೆಯವರು ತಗೊಂಡು ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ದುಡ್ಡು. ಅವನಿಗೆ ದುಡ್ಡು ಬೇಕಷ್ಟೇ, ಜನರ ಆರೋಗ್ಯ ಬೇಡ. ಆದರೆ 160 ಔಷಧಿಗಳು ಇವರು ನಮ್ಮ ಎಲ್ಲಾ ಮೆಡಿಕಲ್ ಶಾಪ್ನಲ್ಲಿ ಶೋಕೇಶಲ್ಲಿ ಬಹಳ ಮಿಸ್ ಆಯ್ತು. ಅವ್ರು ಬ್ಯಾನ್ ಮಾಡಿಲ್ಲ. ಅದ್ರ ಜೊತೆಗೆ ಅನೇಕ ವಸ್ತುಗಳು ನಮ್ಮ ಆಹಾರದಲ್ಲಿ ಇವತ್ತು ವಿಷವಾಗಿ ಸೇರ್ಕೊಂಡಿವೆ. ಹಾಲು, ನೀವೇನಾದ್ರೂ ಇನ್ನೂ ಹೆಚ್ಚು ವರ್ಷ ಬದುಕಿರ್ಬೇಕಾ? KMF ಹಾಲನ್ನ ಇವತ್ತಿಂದ ಬಿಟ್ಬಿಡಿ.
ಹಾಲಿನ ಇವತ್ತಿದ್ದಾರೆ ಹಾಲು ಬೇಡ. ನಾಟಿ ಹಸ ಬೆಂಗಳೂರಲ್ಲಿ ಸಿಗಲ್ಲ, ಬೇಡ. ತೆಂಗಿನಕಾಯಲ್ಲಿ ಹಾಲು ಮಾಡ್ಕೊಳ್ಳಿ. ನಿಮಗೆ ಶಾರ್ಟ್ ಕಟ್ ಹೇಳ್ಕೊಡ್ತಾ ಇದ್ದೀನಿ. ಹಳ್ಳಿಯವ್ರಿಗೆ ಹೇಳ್ಬೋದು ದೇಶಿ ಹಸ ಎಲ್ಲರೂ ರೂಪಾಯಿ ಸಿಗ್ತದೆ ಅಂತ. KMM ಅವರು ಇನ್ನೊಂದು ನಾಟಕ ಮಾಡ್ತಾ ಇದ್ದಾರೆ, ಹುಷಾರಾಗಿ. ದೇಶಿ ಹಸಿನ ಹಾಲು ಸಪ್ರೇಟ್ ಕೊಡ್ತೀವಿ ಅಂತಾರೆ, ಮೋಸ ಕೊಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಂತೂ ಇವತ್ತು ಆರ್ಗಾನಿಕ್ ಶಾಪ್ಗಳು ಬೇಕಾದಷ್ಟಿದೆ, ಹೋಗಿ ಕೇಳಿ ಅವರು ಎಲ್ಲಿ ತರ್ತಾ ಇದೆಯಾ, ಯಾವ ರೈತ ಬೆಳೀತಾ ಇದ್ದಾನೆ, ಅಡ್ರೆಸ್ಗಳು ಯಾರಾದ್ರೂ ಅಡ್ರೆಸ್ ಇಲ್ಲ. ಜನರನ್ನ ಮೋಸದ ಜಾಲದಲ್ಲಿ ಸಿಕ್ಕಿಸ್ತಾರೆ. KMM ಹಾಲು ಬಂದ ಮೇಲೆ KMM ಹಾಲು ಫಸ್ಟ್ ಬೆಂಗಳೂರಿಗೆ ಬಂದಾಗ, HF ಜರ್ಸಿ ಹಸು ಬಂದಾಗ ವಿರೋಧಿಸಿದವನು ನಾನೇ. 45 ವರ್ಷದ ಹಿಂದೆ ವಿರೋಧಿಸಿದೆ. ಯಾವುದೋ ಶಾರ್ಟ್ ಕಟ್ ಬರ್ತದೆ, ಅದು ಅಪಾಯ. 10 ಲೀಟರ್ 15 ಲೀಟರ್ ಹಾಲು ಕೊಡ್ತದೆ ಅಂತಂದ್ರೆ ಹೇಗೆ ಕೊಡ್ತದ ಹಾಲು? ಆದ್ರೆ ಆ 45 ವರ್ಷದ ಹಿಂದೆ ನಾನು ಹಾಕಿದ ಕೂಟಿಗೆ ಇವತ್ತು ಏನು ಅಂತ ಕೊಟ್ಟಿದೆ ಗುಜರಾತ್ ಸರ್ಕಾರ ಅಂದ್ರೆ, ಹಸುವಿನ ಹಾಲಿನ ಪ್ಯಾಕೆಟ್ ಮೇಲೆ ಬರೀಬೇಕು ಇವಾಗ, ಅದು ಬಳಸಲಿಕ್ಕೆ ಯೋಗ್ಯವಲ್ಲ ಅಂತ ಗುಜರಾತ್ ಸರ್ಕಾರ ಇವತ್ತು ಕೊಟ್ಟಿದೆ. 45 ವರ್ಷದಿಂದ ನಮ್ಮ ಜನರ ಆರೋಗ್ಯ ಎಷ್ಟು ಕೇಳಿರೋದು? 45 ವರ್ಷ ಬೇಕಾಗಿಲ್ಲ. ಇದು ವಿಷಾದ ಕಣ್ಣಿಗೆ. KMM ಹಾಲು ಬಿಟ್ಬಿಡಿ, ಅದ್ರ ಬದಲು ತೆಂಗಿನಕಾಯಿ ಹಾಲನ್ನು ಬಳಸಿ. ಮತ್ತೆ ಇವತ್ತು ಆಲ್ಮೋಸ್ಟ್ ಕಾಮರ್ಸ್ ತಗೊಂಡು ಚೆನ್ನಾಗಿದೆ. ಕಾಮರ್ಸ್ ಓದ್ಕೊಂಡು ಲೆಕ್ಕಾಚಾರ ಇದೆಲ್ಲ ಮಾಡೋದು ಏನು? ಲೆಕ್ಕ ಮಾಪನ ಮಾಡೋದು, ಅಕೌಂಟೆನ್ಸಿ ಏನಿದ್ರು ಏನು ಬರುತ್ತಾ? ಲೆಕ್ಕದಲ್ಲಿ 5 ಬರ್ತದೆ. ಕೊಡೋದು ಬೆಳೆದು ಬರುತ್ತಲ್ಲ, ಕೊಡೋದು ಬೆಳೆದು ಬರುತ್ತಲ್ವ? ಲೆಕ್ಕ ಹಾಕ್ತೀರಲ್ವಾ? ಒಂದು ಸಣ್ಣ ಲೆಕ್ಕ ಹಾಕ್ಬಿಡ್ತೀನಿ, ನೀವೇ ನನಗೆ ಉತ್ತರ ಇರೋದೇ. ನೀವೆಲ್ಲ ಆ ಕಡೆ ಹುಬ್ಳಿ ಧಾರವಾಡ ಬರ್ತಾರೆ. 1 kg ಬ್ಯಾಡಗಿ ಮೆಣಸಿನಕಾಯಿ 250 ರೂಪಾಯಿ ಸರಾಸರಿ ಇಟ್ಕೊಳ್ಳೋ. ಎಷ್ಟು? 250. ಅಂಗಡಿಯಿಂದ ತಂದು ಒಣಗಿಸಿದ್ರೆ 900 ಗ್ರಾಮ್ ಆಗ್ತದೆ. 100 ಗ್ರಾಮ್ ಹವಾದಲ್ಲಿ ಹೋಗ್ಬಿಡ್ತದೆ, ಗಾಳಿಗೆ ತೇವಾಂಶ ಹೋಗ್ಬಿಡ್ತದೆ. ಹೌದಾ? ನಿಮ್ಮ ಲೆಕ್ಕಕ್ಕೆ ಬರ್ತೀನಿ ನಾನು, ನಿಮ್ಮ ಅಡಿಗೆ ಮನೆ ಲೆಕ್ಕಕ್ಕೆ ಬರ್ತೀನಿ. ಈಗ ಅಡಿಗೆ ಮನೆ ಸರಿ ಹೋದ್ರೆ ಎಲ್ಲ ಸರಿ ಹೋಯ್ತು ಅಂತ. ಮಾತೆಯರು ನೀವು ಅಷ್ಟೇ ಅಡಿಗೆ ಮಾಡುವಾಗ ಮನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅಡಿಗೆ ಮಾಡುವಾಗ ಪಾಸಿಟಿವ್ ಆಗಿರಿ, ಯಾವಾಗ ಅಡಿಗೆ ಮಾಡುವಾಗ. ಮತ್ತೆ ನಾಲಿಗೆನ ಮೇಲ್ಗಡೆ ಟೆಸ್ಟ್ ಮಾಡಬೇಕು. ಹೊಸದಿಗೆ ಮುಗಿಸ್ಕೊಂಡು ಅಡಿಗೆ ಮಾಡಿ ನೋಡಿ, ಅದ್ಭುತವಾದ ಟೇಸ್ಟ್ ಬರ್ತದೆ. ಇದು ವಿಜ್ಞಾನ. ಮತ್ತೆ ಬಡಿಸುವಾಗ, ಊಟ ಬಡಿಸುವಾಗ ಬಹಳ ಪ್ರೀತಿಯಿಂದ ಬಡಿಸಬೇಕು. ಅದು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ. ತಿನ್ನು ಹಿಂದೆ ಹೋಗು ಅನ್ಬಾರ್ದು. ಏನಿದೆ ಆಟ ಆಗುತ್ತೆ, ನನಗೆ ಬೇರೆ ಕೆಲಸ ಇಲ್ಲ ಅನ್ಬಾರ್ದು. ಅದೇ ನಾಳೆ ರಿವರ್ಸ್ ಹಾಕೋಣ, ವಯಸ್ಸಾದ್ಮೇಲೆ ಅಪ್ಪ ಎಲ್ಲ ರಿವರ್ಸ್ ಆಗ್ತಾ ಇದೆ. ಎಲ್ಲ ರಿವರ್ಸ್ ಆಗ್ತಾ ಇದೆ. ನಂದಿನಿ ಹಾಲು ಇವತ್ತು ಕುಡಿದ ಮೇಲೆ ನಮ್ಮ ಬೆಂಗಳೂರು ಮೈಸೂರಿನಲ್ಲಿ ಇವತ್ತು ಏನಾಗಿದೆ ಅಂದ್ರೆ, ಗರ್ಭಧಾರಣೆ ಕೇಂದ್ರಗಳು 200-300 ಕೇಂದ್ರಗಳು ಓಪನ್ ಆಗಿದೆ. ಯಾರು ಯೋಚನೆ ಮಾಡಿದ್ದೀರಾ? ಕೃತಕ ಗರ್ಭಧಾರಣೆ ಕೇಂದ್ರಗಳು. ಯಾಕೆ? ಆ ಹಸುವಿನ ಹಾಲು ಕುಡಿದು ಅದು ಕೃತಕ ಗರ್ಭಧಾರಣೆಯಲ್ಲಿ ಹುಟ್ಟಿರೋದು ಕರು. ಮತ್ತೆ ಇವತ್ತು 12-13 ವರ್ಷದ ಮಕ್ಕಳಿಗೆ ಶುಗರು. ಈ ಹಾಲಿನ ಪ್ರಭಾವ ಇವತ್ತು ಇನ್ನೂ ಎಷ್ಟು ಮುಂದುವರೆದಿದೆ ಅಂದ್ರೆ, ನನಗೂ ಆ ಡೈರಿಯವರು ಒಂದ್ಸಲ ಒಂದ್ ಕಡೆ ಒಂದು ಮೀಟಿಂಗ್ ಆಯಿತು. ಎಲ್ಲಿ? ಕೈವಾರದಲ್ಲಿ ಒಂದು ರಾಮಯ್ಯ ಕಾಲೇಜಿನವರು ಕೈವಾರದಲ್ಲಿ ಬೆಂಗಳೂರು, ಅಲ್ಲಿ ಒಂದು 15 ದಿನ ನಮಗೊಂದು ಯೋಗ ಕ್ಲಾಸ್ ಮಾಡ್ತಿದ್ದೆ ನಾನು. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ಸ್ಗಳಿಗೆ ಒಂದು 15 ಕ್ಲಾಸ್ ಕೊಟ್ಟಿದ್ದೀನಿ ನಾನು. ಆಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಾನು ಹೇಳಿದೆ ನಾವೊಂದು ನಾಟಿ ಹಸು ಶಾಲೆ ಇಟ್ಕೊಂಡಿದ್ದೀವಿ, ನಾಟಿ ಹಸುಗಳನ್ನ ಇದ್ದೀವಿ. ನಾನು ಹೇಳಿದೆ, ನೋಡಿ ನಮ್ಮ ಜನರು ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ, ಮನೆ ಒಳಗಡೆ ನಮ್ಮ ಶ್ರೀಮತಿ ಹೊಟ್ಟೆಯಲ್ಲಿ ಗಂಡು ಮಗು ಬರಬೇಕು, ಕೊಟ್ಟಿಗೆಯಲ್ಲಿ ದನದೊಳಗೆ ಹೆಣ್ಣು ಕರು ಹಾಕಬೇಕು. ನೋಡಿ ಹೆಂಗಿದೆ. ಮನೆಯಲ್ಲಿ ಗಂಡು ಮಗು ಹುಟ್ಟಬೇಕು, ಕೊಟ್ಟಿಗೆಯಲ್ಲಿ ಹೆಣ್ಣು ಕರು ಹುಟ್ಟಬೇಕು. ಗಂಡು ಕರು ಹುಟ್ಟಿದ್ರೆ ವಿತಿನ್ 10 ಸೆಕೆಂಡ್ ಅದು ಕರುನ ಮಾಡ್ತಾರೆ. ಫೋನ್ ಮಾಡ್ಬಿಡ್ತಾರೆ, ನಮ್ಮ ಕಟಕ ಯಾರು ಸಾವುಗಳನ್ನ ಕಟಕ. ನೀನು ರೈತ ಕಟಕ. ವಯಸ್ಸಾಗಿರೋ ಹಸುಗಳನ್ನ ಉಳಕ್ ಬರಲ್ಲ, ಹಾಲು ಕರೆ ಬರಲ್ಲ ಅಂದ್ಬಿಟ್ಟು ಮಾರಾಟ ಅಲ್ಲ, ಅವನು ಕಟಕ. ಕುಯ್ಯೋನು ನಿಜವಾದ ಕಟಕ ಅಲ್ಲ. ಇವತ್ತಂತ ಹಸುಗಳು ಸಾವಿರಾರು ವರ್ಷಗಳನ್ನ ದುರ್ಬೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಹಸುಗಳನ್ನ ತಂದು ನಾವು ಸಾಕ್ತಾ ಇದ್ದೀವಿ. ಅಲ್ಲಿ ಈ ವಿಚಾರ ಬಂದಾಗ ಅದಕ್ಕೆ ಗುರುಗಳೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇನ್ನು ಮುಂದೆ ಹಸುಗಳಿಗೆ ಗರ್ಭಧಾರಣೆ ಮಾಡ್ಬೇಕಾದ್ರೆ ಅದರಲ್ಲಿ ಗಂಡು ಕರುಗಳು ಹುಟ್ಟಬಾರ್ದು, ಬರೀ ಹೆಣ್ಣು ಕರುಗಳೇ ಹುಟ್ಟಬೇಕು ಅಂತ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತೆ.
ಇನ್ನೂ ದೊಡ್ಡ ಮೂರ್ಖತನ ಮಾಡ್ತಾ ಇದೆಯಾ ನೀನು. ಏನ್ ಮೂರ್ಖತನ ಮಾಡ್ತಾ ಇದೆಯಾ? ಇನ್ನು ಮುಂದೆ ನಮ್ಮಲ್ಲಿ ಗಂಡು ಸಂತತಿನೇ ಹುಟ್ಟಲ್ಲ. ಇದು ಸತ್ಯ, ಎಲ್ಲರಿಗೂ ಗೊತ್ತು, ಎಲ್ಲಾ ಮಿನಿಸ್ಟರ್ಗಳು ಗೊತ್ತು, ಮೋದಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದು ಗೊತ್ತಿದ್ದು ಸುಮ್ಮನೆ ಇದ್ದಾರೆ. ಯಾಕೆಂದ್ರೆ ಅವ್ರ ಸೀಟ್ ಅಲ್ಲಾಡ್ಬಿಡ್ತದೆ. ಇವತ್ತು ನಾವು ಹೇಳೋ ಎಷ್ಟೋ ಲೆಕ್ಕಾಚಾರಗಳನ್ನ ಏನಾದ್ರು ಕಾರ್ಯರೂಪ ತಂದ್ಬಿಟ್ರೆ ನನಗೇನು ಬೇರೆ ಕೆಲಸ ಇಲ್ಲ. ನನ್ನ ಲೆಕ್ಕಾಚಾರ ಏನಾದ್ರು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಯಡಿಯೂರಪ್ಪ ಸೀಟ್ ನಾಳೆನೇ ಬಿದ್ದೋಗ್ತದೆ. ಯಡಿಯೂರಪ್ಪ ನಾಳೆನೇ ಬಿದ್ದೋಗ್ತಾರೆ. ನನ್ನ ಲೆಕ್ಕ ಏನಾದ್ರು ಕಾರ್ಯರೂಪ ತಂದ್ಬಿಟ್ರೆ ತರಲ್ಲ ಅವನು. ಯಾಕೆ ಗೊತ್ತಾ? ಶೇಂಗಾ ಬೀಜ ಗೊತ್ತಲ್ಲ ನಿಮಗೆಲ್ಲ, ಶೇಂಗಾ ಚಟ್ನಿ ಮಾಡ್ತಿರಲ್ವ? 1 kg ಶೇಂಗಾಕ್ಕೆ 100-120 ರೂಪಾಯಿ ಇದೆಯಾ? 1 ಲೀಟರ್ ಎಣ್ಣೆ ಆಗಕ್ಕೆ 3 kg ಶೇಂಗಾ ಬೀಜ ಬೇಕಾ? 1 ಲೀಟರ್ಗೆ 3 kg ಶೇಂಗಾ ಬೀಜ ಅಂದ್ರೆ 360 ರೂಪಾಯಿ ಶೇಂಗಾ ಬೀಜ ರೇಟ್ ಆಯ್ತಾ? ಒಂದು ಜೊತೆ ಎತ್ತುಗಳು 3 ಜನ ಸುತ್ತ 3 ಗಂಟೆ ಸುತ್ತಬೇಕಾದ್ರೆ ಒಂದು 500 ರೂಪಾಯಿ ಕೂಲಿ ಬೇಡವಾ? 360 ಒಂದು 200 565. 560ರಲ್ಲಿ 100 ರೂಪಾಯಿ ಹಿಂಡಿ ತೆಗೆದುಬಿಟ್ಟು ಎಷ್ಟು ಉಳಿತು? 460 ರೂಪಾಯಿಗೆ ಕಡಲೆಕಾಯಿ ಎಣ್ಣೆನ ನಾಳೆ ಏನಾದ್ರು ಯಡಿಯೂರಪ್ಪ ಮಾತದೆ ಉಳಿತಾನ? ಅಡಿಗೆ ಮನೆಯಲ್ಲೇ ಸೌಟು ಹೋಗಿ ವಿಧಾನಸೌಧ ಬಿಡ್ತದೆ. ನೀವು ಮಂಗ್ಯ ನನ್ನ ಮಗ ಬಂದು 90 ರೂಪಾಯಿ ಎಣ್ಣೆ 400 ರೂಪಾಯಿ ಮಾಡಿದ್ದಾನೆ. ನೀವು ಅಡಿಗೆ ಮನೆಯಲ್ಲಿ ಇವತ್ತು ಬಳಸ್ತಾ ಇದ್ರು ಎಣ್ಣೆ, ಅದು ಎಣ್ಣೆ ಅಷ್ಟು ನಾಲೆಜ್ ಇಲ್ವಾ? ನಿಮ್ಮ ಮಕ್ಕಳಿಗೆ ದಿನ ವಿಷ ತಿನ್ನಿಸ್ತಾ ಇದ್ದೀರಲ್ಲ, ಹೇಗೆ ಬರ್ತದೆ 90 ರೂಪಾಯಿ ಎಣ್ಣೆ? ಕೊಬ್ಬರಿ ಎಣ್ಣೆ 150 ರೂಪಾಯಿ ಹೆಂಗೆ ಬರ್ತದೆ? 120 ರೂಪಾಯಿಗೆ ಉಪ್ಪಿನಕಾಯಿ ಹೆಂಗೆ ಬರ್ತದೆ ಕೆಜಿ? ಮಸಾಲೆ ಪುಡಿ 150 ರೂಪಾಯಿಗೆ ಸಿಗ್ತದೆ ಹೆಂಗೆ? ಯಾವಾಗ ಯೋಚನೆ ಮಾಡಿದ್ದೀರಾ? ನಿಮ್ಮ ಮಕ್ಕಳಿಗೆ ನೀವೇ ಪ್ರತಿದಿನ ಅಡುಗೆ ಮನೆಯಲ್ಲಿ ವಿಷ ಹಾಕ್ತಾ ಇದ್ದೀರಿ. ಈ ವಿಷವನ್ನು ಹಾಕೋದು ಅಷ್ಟು ನಿಲ್ಲಿಸಿ. ಇವತ್ತು ನಮ್ಮಲ್ಲಿ ಮಾಡ್ತಾ ಇರುವಂತ ಯಾವ ಎಣ್ಣೆ? ಸೂರ್ಯಕಾಂತಿ ಎಣ್ಣೆ. ಸೂರ್ಯಕಾಂತಿ ಅಷ್ಟು ನಮ್ಮ ಇಂಡಿಯಾದಲ್ಲಿ ಬೆಳೀತಾನೇ ಇಲ್ಲ. ಶೇಂಗಾನು ಯಾರು ಬೆಳೀತಾ ಇಲ್ಲ. ಎಳ್ಳಂತೂ ಇಲ್ವೇ ಇಲ್ಲ. 7 kg ಎಳ್ಳು ಬೇಕು ಈ 1 ಲೀಟರ್ ಎಣ್ಣೆ ಆಗಕ್ಕೆ. 7 kg ಎಣ್ಣೆ. ಕುಸುಬೆ 10 kg ಕುಸುಬೆ ಹಾಕಿದ್ರೆ 1 kg ಎಣ್ಣೆ ಬರ್ತದೆ. 1 kg ಕುಸುಬೆಗೆ 60-70 ರೂಪಾಯಿ ಇದೆ. 10 kg ಗೆ 700 ರೂಪಾಯಿ. 700 ರೂಪಾಯಿಗೆ 1 ಲೀಟರ್ ಎಣ್ಣೆ ಬರ್ತದೆ. ಅದನ್ನ ಹುರಿದು ಉಪ್ಪು ಮಾಡೆಲ್ಲ ಮಾಡ್ತಾರೆ. 120 ರೂಪಾಯಿ ಕುಸುಬೆ ಎಣ್ಣೆ ಮಾಡ್ತಾನೆ ಅಂದಾಗ ನೀವು ತಗೊಂಡು ಅದನ್ನ ಹಿಂಗೆಲ್ಲ ಮಾಡಿ ಹಾಕೊಂಡು ತಿಂತೀರಲ್ಲ, ನಿಮ್ಮ ಆರೋಗ್ಯ ಏನಾಗಿದೆ? ದೇಹದಲ್ಲಿ ವಿಪರೀತ ತೂಕ, ಅನೇಕ ಸಮಸ್ಯೆ. ಯಾರಿಗೆ ಜಾಯಿಂಟ್ ಪೇನ್ ಇದೆ, ಇಲ್ಲೆಲ್ಲ ಪೇನ್ ಇದೆ, ಅವ್ರು ಏನು ಮಾಡ್ಬೇಕಂದ್ರೆ ಪ್ರತಿದಿನ ಬೆಳಗ್ಗೆ 1-2 ನಿಮಿಷ ನಿಂತು ಸುಮ್ಮನೆ ನಿಂತು, ಆಮೇಲೆ ಲಾಸ್ಟ್ ಕೇಳಬೇಡಿ ನನಗೆ ಸೊಂಟ ನೋವು, ಕೈ ನೋವು, ಕಾಲು ನೋವು, ಕುತ್ತಿಗೆ ನೋವು, ಆ ನೋವು ಅಂತೇಳಿ ಸುಮ್ಮನೆ ನಿಂತ್ಕೊಂಡು 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ. ಜಾಸ್ತಿ ನೋವಾಯ್ತು ಅಂದರೆ ರೆಸ್ಟ್ ತಗೊಳ್ಳೋದು, ಪುನಃ ಒಂದು 15 ದಿನ ಮಾಡಿ. ದೇಹದ ಎಲ್ಲ ನಾಡಿಗಳು ಫ್ರೀ ಆಗುತ್ತೆ. ತುಂಬ ಮೈಕೈ ನೋವಿದ್ರೆ ಒಂದು 15 ದಿನ ಒಂದ್ಸರಿ ಎಲ್ಲರೂ 1 ಲೋಟ ನೀರಿಗೆ ಹರಳುಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದನ್ನ ಮೈಗೆಲ್ಲ ಹಚ್ಚಿಕೊಂಡು 15 ನಿಮಿಷ ಆದಮೇಲೆ ಸ್ನಾನ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ. ಉಪ್ಪನ್ನು ಔಷಧಿಯಾಗಿ ಬಳಸಿ. ಇವತ್ತು ಬೆಂಗಳೂರು ಅಂತ ನಗರದಲ್ಲಿ, ಮೈಸೂರು ಅಂತ ನಗರದಲ್ಲಿ 10% ಜನರಿಗೆ ಕಿಡ್ನಿ ಸ್ಟೋನ್ ಮೂಲ ಕಾರಣ ಏನು ಗೊತ್ತಾ? ಉಪ್ಪು. ಯಾವ ಉಪ್ಪು? ಹೇಳ್ತೀರಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ. ಉಪ್ಪು ಅಂದ್ರೆ ನೀವು ಬಳಸಿರೋದು ನಿಜವಾದ ಉಪ್ಪು ಅಲ್ಲ. ಈ ಉಪ್ಪು ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಕೆಮಿಕಲ್ ಹಾಕಿ ತಯಾರಿಸಿರೋದು ಉಪ್ಪು. ಅದರಲ್ಲಿ ಇರುವಂತ ಕೆಮಿಕಲ್ ಎಲ್ಲ ಏನಾಗುತ್ತೆ ದೇಹದೊಳಗೆ ಹೋದ್ರೆ ಸ್ಟಾಕ್ ಆಗುತ್ತೆ. ಅದೇ ನಿಮಗೆ ಕಲ್ಲಾಗಿ ಬರ್ತಾರೆ. ಬರೋದಕ್ಕೆ ಸೈಂಧವಲವಣ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ. ಏನು ಸೈಂಧವಲವಣ. ಕೊಬ್ಬರಿ ಎಣ್ಣೆ ಗೊತ್ತಿಲ್ಲ, ತಲೆಗೆ ಹಾಕ್ತಾ ಇದ್ದೀವಿ. ತಲೆಗೆ ಹಾಕಿ 12 ವರ್ಷ 13 ವರ್ಷಕ್ಕೆ ಬೆಳ್ಳೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲೇ ಒಂದು ಕಂಪ್ನಿ ಕಂಡುಹಿಡಿದಿದ್ದೀವಿ. ಏನು ಸ್ವಲ್ಪ ಹಾಕ್ಕೊಡ್ತೀವಿ. ನಾವೇನು ಹೇಳ್ಬೇಕಂದ್ರೆ ನಂದೇ ಕೂದಲು ನಂದೇ ಬಣ್ಣ. ಇನ್ನು ಕೆಲವರು ಹೇಳ್ತಾರೆ ನಂದೇ ಕೂದಲು ಹೋದ್ರೆ ಬಣ್ಣ ಹಾಕ್ಬಾರ್ದು. ಅದಕ್ಕೆ ಯಾವಾಗಲೂ ನೀವು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡುವಾಗ ಬೆಚ್ಚಗೆ ನೀರನ್ನು ಬಳಸಿ. ಎಣ್ಣೆಗೆ ಒಂದು ಲೆಕ್ಕ ಗೊತ್ತಾಯ್ತಾ? ಮೆಣಸಿನ ಪುಡಿ ಈಗೆಲ್ಲ ನೀವೆಲ್ಲ ದೂರದಿಂದ ಏನೋ ಹೊರಡುವ ಟೈಮಲ್ಲಿ ರಾಜ್ಯದಲ್ಲಿ ಏನಾದ್ರು ಹೋದ್ರೆ ತಾತ ಅಜ್ಜಿ ಅಲ್ಲ ಅಮ್ಮ ಏನಾದ್ರು ಇದ್ರೆ ಪ್ಯಾಕೆಟ್ ಮಾಡಿ
ಕಳಿಸ್ತಾರೆ. ಅದನ್ನ ತಂದು ಇಲ್ಲಿ 4-5 ದಿನ ಪ್ಯಾಕೆಟ್ ಇಟ್ಬಿಟ್ಟು ಅದನ್ನ ಬಿಸಿದೇ ಇದೆ, ಅದು ವಾಸನೆ ನೋಡೋದು ತುಂಬ ಜನರು ಇದೆ ಕತೆ. ಬಳಸದೇ ಇದ್ರು ಕೆಟ್ಟೋಗ್ಬಿಡ್ತದೆ. ನೀವುಗಳು ಮಾರ್ಕೆಟಿಂಗ್ ತರುವಾಗ 100 ಗ್ರಾಮ್ ಹೋಯ್ತು, ಅದನ್ನ ತಗೊಂಡು ಬಿಲ್ಲು ಮಾಡಿಸಿದಾಗ 700 ಗ್ರಾಮ್ ಬರ್ತದೆ. 700 ಗ್ರಾಮ್ಗೆ 300-350 ರೂಪಾಯಿ ಖರ್ಚು ಬೀಳ್ತದೆ. ನೀವು ಯಾರಾದ್ರೂ ಹೋಗ್ಬಿಟ್ಟು ಮಾರ್ಕೆಟ್ನಲ್ಲಿ ಮೆಣಸಿನ್ಕಾಯಿ ಎಷ್ಟಪ್ಪ ಅಂದರೆ 300 ಅಂತಾನೆ. ಅದೇ ಪಕ್ಕದಲ್ಲಿ ಪುಡಿ ಇರ್ತದೆ, ಪುಡಿ ಎಷ್ಟಪ್ಪ ಅಂದರೆ 250 ಅಂತಾನೆ. ಕಮ್ಮಿ ರೇಟ್ ಆಯ್ತಲ್ಲ. ಅವನು ಗೊತ್ತು ನೋಡಿ, ಈ ಮಾರ್ಕೆಟ್ನಲ್ಲಿ ನಿಮ್ಮ ಜನರ ಮೈಂಡನ್ನ ಹೆಂಗೆ ಇಟ್ಕೊಳ್ತಾರೆ ಅಂದರೆ ಭಾಳ ಚೆನ್ನಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅವರು. ಈ ಮೆಣಸಿನ್ಕಾಯಿನ ತಗೊಂಡು ಹೋದ್ರು, ಈ ಹಬ್ಬ ತಗೊಂಡೋದ್ರು ಅಮ್ಮ ಉರಿಯಲ್ಲ, ಅವ್ನು ಗೊತ್ತು. ಉರಿತಾರೆ ಯಾರು ಸೌಟ್ ಹಾಕಿ, ಇಲ್ಲೇ ಏನೋ ಅಂದ್ರೆ ಕೆಮ್ಮು ಅಂತಾರೆ. ಇನ್ನು ಖಾರ ಪುಡಿ ಉಳಿದ್ಬಿಟ್ರೆ ಕಷ್ಟ ಆಗ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮಸಾಲೆ ಪುಡಿ 250 ಅಂತಾರೆ. ಆಮೇಲೆ ಅದಕ್ಕೆಲ್ಲ ಮಸಾಲೆ ಹಾಕಿ ಗರಂ ಮಸಾಲೆ ಮಾಡಿ ಪ್ಯಾಕೆಟಲ್ಲಿ ಕೊಟ್ಟಾಗ 150 ರೂಪಾಯಿ ಕಡಿಮೆ ಆಗ್ತದೆ. ಇನ್ನು ಹೇಗೆ ಕಡಿಮೆ ಆಗ್ತದೆ? ನಾವೇನು ಮಾಡ್ತೀವಿ, ನೇರವಾಗಿ ಮಸಾಲೆ ಪುಡಿನ ಮಾರ್ಕೆಟಿಗೆ ತರ್ತೀವಿ. ಇವತ್ತು ಮಸಾಲೆ ಪುಡಿ ತುಂಬ ಡೇಂಜರಸ್. ಮಸಾಲೆ ಪುಡಿಯನ್ನು ನೀವೇ ಮನೇಲಿ ಮಾಡ್ಕೊಳ್ಳಿ, ಕಷ್ಟ ಆದರೂ ಪರವಾಗಿಲ್ಲ. ಉಪ್ಪನ್ನು ಬದಲಾಯಿಸಿ, ಎಣ್ಣೆಯನ್ನು ಬದಲಾಯಿಸಲೇಬೇಕು. ಎಣ್ಣೆನ ಬದಲಾಯಿಸಿದ್ರೆ ನಿಮಗೆ ವಿಧಿ ಇಲ್ಲ. ಸಕ್ಕರೆ ಬಿಟ್ಬಿಡಿ, ಸಕ್ಕರೆ ಬದಲಿಗೆ ಬೆಲ್ಲ ಬಳಸಿ. ಬೆಲ್ಲದಲ್ಲೂ ಕಪ್ಪು ಬೆಲ್ಲ, ತುಂಬ ಕಪ್ಪು ಇರಬೇಕು. ವೈಟ್ ಬೆಲ್ಲ ತಗೊಳ್ಳೋಕ್ಕೆ ಹೋಗ್ಬೇಡಿ, ತುಂಬ ಡೇಂಜರಸ್. ಅಕ್ಕಿಯನ್ನು ಯಾರೂ ಬಳಸಬೇಡಿ. ಅಕ್ಕಿನ ಬಳಸಲೇಬೇಕು ಅಂತಂದರೆ ಭತ್ತ ತಗೊಂಡು ಮಿಲ್ ಮಾಡಿಸ್ಕೊಳ್ಳಿ, ಪಾಲಿಶ್ ಕಮ್ಮಿ ಮಾಡಿಸ್ಕೊಳ್ಳಿ. ಮತ್ತು ಆಮೇಲೆ ಸಾಧ್ಯ ಸಿದ್ದರಾಮಯ್ಯ ಅಕ್ಕಿ ಎಲ್ಲೋ ಸಿಗುತ್ತೆ ಅಂತ ತಿನ್ನಿ, ಏನು ತಪ್ಪೇನಾಗಲ್ಲ. ಅದ್ರ ಬದಲು 85 ರೂಪಾಯಿ 90 ರೂಪಾಯಿ ಡಬಲ್ ರಿಫೈಂಡು ಡಬಲ್ ಕ್ಲೀನ್ಡು ಬಂದ್ಬಿಟ್ಟು ಬಾಯಿಗೆ ಹಾಕಿದ ತಕ್ಷಣ ಪುಸ್ಕಂತ ಹೋಗ್ಬಿಡ್ದಲ್ಲ, ಅಕ್ಕಿನ ಮಾತ್ರ ತರಲೇಬೇಡಿ. ಅದೇನಾಗ್ತದೆ ಅಂದರೆ ಕೆಲವು ನೋಡಿ, ನಾನು ತುಂಬ ಜನ ಕುಡಿಯೋದು ಬ್ರೆಡ್ಡು, ತಿನ್ನೋದು ಬ್ರೆಡ್ಡು, ಕುಡಿಯೋದು ಸ್ಪ್ರೈಟು. ಅರ್ಲಿ ಮಾರ್ನಿಂಗು ಮೋಷನ್ ಟೈಟು. ಕರಳಲ್ಲಿ ಅಂಟ್ಕೊಳ್ತದೆ. ಕರಳಲ್ಲಿ ಫೈಬರ್ ಬೇಕು. ನೀವು ತಿನ್ನೋ ಆಹಾರದಲ್ಲಿ ಫೈಬರ್ ಬೇಕು. ಫೈಬರ್ ಇಲ್ಲ, ಫೈಬರ್ ಅಂದರೆ ಗೊತ್ತಿಲ್ಲ. ಇವತ್ತು ನೋಡಿ, ಮಕ್ಕಳಿಗೆಲ್ಲ ನಿಜವಾಗ್ಲೂ ಮನೆಯಲ್ಲಿ ಟಿವಿ ಅನ್ನೋದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ. ಯಾವುದೋ ಒಂದು ಪಿಕ್ಚರ್ ಕುಣಿತಾ ಇರ್ತದೆ, ಮಕ್ಕಳಿಗೆ ತಿನ್ನಿಸ್ತಾ ಇರ್ತೀವಿ, ಅದು ನೋಡ್ತಾನೆ ಮೈಂಡಲ್ಲಿ ಅದು ಬೆಳವಣಿಗೆ ಆಗೋದು. ಆಹಾರ ತಿನ್ನುವಾಗ ದಯಮಾಡಿ ಯಾರೂ ಕೂಡ ನೆಗೆಟಿವ್ ಯೋಚನೆ ಮಾಡಬೇಡಿ. ನೆಗೆಟಿವ್ ಯೋಚನೆ ಮಾಡ್ಕೊಂಡು ಊಟನೇ ತಿನ್ಬೇಡಿ, ಮತ್ತೆ ಗಿರಿಗಿರಿ ಮಾಡ್ಕೊಂಡು ಊಟ ತಿನ್ಬೇಡಿ. ಯಾಕೆಂದ್ರೆ ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ. ನಾವೆಲ್ಲ ಯಾರು ಭಾರತೀಯರ? ಹೌದಾ? ಇಂಡಿಯನ್ಸ್ ನಾವೆಲ್ಲ? ನಿಜನಾ? ನಾವೆಲ್ಲ ಯಾರು? ಇಂಡಿಯನ್ಸ್ ನಾವಲ್ಲ, ಹೌದಾ? ಇವರು ಆ ಟಾಯ್ಲೆಟ್ ಯೂಸ್ ಮಾಡಬೇಕು, ಅದು ಬೇಡ. ಹಾರ್ಟ್ ಇವತ್ತು ಪ್ರಾಬ್ಲಮ್ ಬರ್ತಾ ಇರೋದು ಎಲ್ಲಿ ಅಂದರೆ ಬಾತ್ರೂಮ್ನಲ್ಲಿ. ತುಂಬ ಜನ ಕೇಳಿದ್ರು ಹಾರ್ಟ್ ಅಟ್ಯಾಕ್ ಎಲ್ಲ ಯಾಕಂದರೆ ಒಂದು ಬೆಡ್ರೂಮಲ್ಲಿ ಇಲ್ಲ ಬಾತ್ರೂಮ್ನಲ್ಲಿ. ನಮ್ಮ ಇಂಡಿಯನ್ ಸಿಸ್ಟಮೇ ಕರೆಕ್ಟು. ಚಮಡಿ ಕಾಲು ಹಾಕಿ ಕೂತ್ಕೊಂಡು ಟಾಯ್ಲೆಟ್ಗೆ ಹೋಗೋದೇ ನಿಜವಾದ ಸಿಸ್ಟಮು. ನೀವು ಅರ್ಧದಲ್ಲಿ ಕೂತ್ಕೊಂಡಾಗ ಮೋಷನ್ ಫ್ರೀ ಆಗಲ್ಲ, ಹಾರ್ಟ್ ಮೇಲೆ ಏನಾಗ್ತದೆ, ಪ್ರೆಷರ್ ಬೀಳ್ತದೆ. ತಿಳ್ಕೊಬೇಕು, ಅವಾಗ ತುಂಬ ಕಷ್ಟ. ಸ್ವಲ್ಪ ಫ್ರೀ ಆಗಿ, ಆಮೇಲೆ ಯಾವಾಗಾದರೂ ಕೈಯೆಲ್ಲ ಸ್ವಲ್ಪ ಫ್ರೀ ಮಾಡಿ ತಿರುಗಿಸಿ, ಈ ಥರ ಎಲ್ಲ ತಿರುಗಿಸಿ. ಇಲ್ಲದ್ರೆ ನಿಂತಿ ಜಾಗದಲ್ಲೇ 15 ನಿಮಿಷ ಸುಮ್ಮನೆ ಜಾಗ ಅಲ್ಲೆಲ್ಲ ಹೋಗಿ ಮಾತಾಡ್ಕೊಂಡು ವಾಕ್ ಮಾಡ್ಬೋದು. ಸುಮ್ಮನೆ ನಿಂತಿ ಜಾಗದಲ್ಲಿ 25, 30, 40, 50, 60, 70, 80, 400 ಗಂಟೆ ಮಾಡಿ ನೀವು ದೇಹಕ್ಕೆ ಇರೋದಷ್ಟು ಎಕ್ಸಸೈಸ್ ಸಿಗ್ತದೆ. ಹಾಗೆ ಆಹಾರ ಮತ್ತೆ ಆರೋಗ್ಯ ಇರೋದೇ ಆಹಾರದಲ್ಲಿ. ಆಹಾರ ಏನಾಗಿದೆ ಇವತ್ತು? ಸಂಪೂರ್ಣ ವಿಷ ಆಗಿದೆ. ಯಾಕೆ ಕೇಳಿದ್ರೆ ನಮ್ಮ ರೈತರು ಇವತ್ತು, ನೀವು ಹೇಗೆ ಬೆಂಗಳೂರು ಬಂದು ಸೇರ್ಕೊಂಡು ಏನೋ ಸ್ವಲ್ಪ ಉದ್ಯೋಗ ದುಡ್ಡು ಅಂತ ನಿಮ್ಗೆ ಹೇಗೆ ಬಂದಿದೆಯೋ ಅದೇ ಆಸೆ ಅವನಿಗೂ ಬಂದಿದೆ. ಯಾಕೆಂತಂದ್ರೆ ಅವನು ಅದೇ ಟಿವಿ ನೋಡ್ತಾನೆ, ಅವನ ಮನೆಯವರು ಅದೇ ಕೇಳೋದು, ಅವನ ಅಷ್ಟೇ ಫೀಸು. ಅವನು ಇವತ್ತೇನು ಕೇಳ್ತೀರಿ, ನಮ್ಮಲ್ಲಿದ್ದಾರೆ ಒಂದು 15-20 ಜನ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಏನಾಗ್ತಂತಂದ್ರೆ ಎಷ್ಟು ಫೋನ್ ಬರ್ತವೆ ಅಂತಂದ್ರೆ, ಕುಮಾರಸ್ವಾಮಿಗೂ ಅಷ್ಟು ಫೋನ್ ಬರಲ್ಲ, ಸಿದ್ದರಾಮಯ್ಯಗೂ ಅಷ್ಟು ಫೋನ್ ಬರಲ್ಲ. ಯಾವಾಗಲೂ ಫೋನಲ್ಲೇ ಇಟ್ಟಿರ್ತಾರೆ. ತುಂಬಾ ಅಪಾಯಕಾರಿ. ಅವ್ರಿಗೂ ಏನು ಆಸೆ ಬಂದಿದೆ ಅಂದ್ರೆ ಫರ್ಟಿಲೈಸರು, ಕೆಮಿಕಲು, ಮಿನರಲು, ರೌಂಡಪ್, ಹಾಳು ಹೂಳನ್ನು ಬಳಸಿ ಎಲ್ಲ ಆಹಾರ ವಿಷ. ಅರಿಶಿನ ವಿಷ ಆಗಿದೆ, ಶುಂಠಿಯಾದ ವಿಷ ಆಗಿದೆ. ಇವತ್ತು ನಮ್ಮ ದೇಶದಿಂದ ಹೋಗುವಂತ ಅರಿಶಿನ ಶುಂಠಿಯನ್ನ ಬ್ಯಾನ್ ಮಾಡಿದ್ದಾರೆ. ಯಾಕೆಂದ್ರೆ ಅದರಲ್ಲಿ ವಿಷ ಇದೆ ಅಂತ.
ಅದೇ ಅಮೆರಿಕದಿಂದ ಚೀನಾದಿಂದ ಬರುವ ನೀವೇನು ಟೆಸ್ಟ್ ಮಾಡಿಸಲ್ಲ. ಟೇಸ್ಟಿಂಗ್ ಪೌಡರ್ ಬಗ್ಗೆ ಗೊತ್ತಲ್ಲ? ಟೇಸ್ಟಿಂಗ್ ಪೌಡರ್ ಎಷ್ಟು ಅಪಾಯಕಾರಿ ಇದೆ. ತರಕಾರಿಗಳಲ್ಲಿ, ಅಕ್ಕಿಯಲ್ಲಿ, ಇದರಲ್ಲಿ ಟೇಸ್ಟ್ ಇಲ್ಲ. ಅದಕ್ಕೆ ಕೃತಕ ಟೇಸ್ಟ್ ಹಾಕೊಂಡು ನಾವು ತಿಂದು ಇವತ್ತು ಖುಷಿ ಪಡ್ತಾ ಇದ್ದೇವೆ. ಮುಂದೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮಕ್ಕಳು ನಮ್ಮ ಮುಂದೆನೆ ಅನೇಕ ರೋಗಗಳಿಂದ ನರಳುವಂತ ಸ್ಥಿತಿಯನ್ನು ನೀವು ತಪ್ಪಿಸ್ಕೋಬೇಕು ಅಂದ್ರೆ ನಿಮ್ಮ ಆಹಾರದಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಳಬೇಕು. ನೇರವಾಗಿ ನಿಮ್ಮ ಊರಿಂದಲೇ ಜೋಳ ತಗೊಂಡು ಬನ್ನಿ. ಕಷ್ಟ ಆದ್ರೂ ಪರವಾಗಿಲ್ಲ, ಇಲ್ಲೇ ಬೆಳೀರಿ. ನಿಮ್ಮದೇ ಆದ ಒಂದು ಮೆಣಸಿನ ಪುಡಿ, ಕಾಫಿ ಪುಡಿ, ಚಟ್ನಿ ಪುಡಿ ಮಾಡ್ಕೊಳ್ಳಿ. ನಿಮ್ಮದೇ ಆದ ಎಣ್ಣೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನೀವು ಉಳಿಸ್ಕೊಳ್ಳಿ. ಬೆಳಿಗ್ಗೆ ಹೊತ್ತಿನಲ್ಲಿ ಚೆನ್ನಾಗಿ ಊಟ ಮಾಡಿ, ಮಧ್ಯಾಹ್ನ ಸ್ವಲ್ಪ ಕಡಿಮೆ ಮಾಡಿ, ರಾತ್ರಿಗೆ ಬೇಡ ಬೇಡ. ಆಮೇಲೆ ಊಟ ಮಾಡುವಾಗ ನಿಮ್ಮ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಆ ಊಟ ಮಾಡುವಾಗ ಲೋಕ ಸಮಸ್ತ ಸುಖಿನೋ ಭವಂತು, ಅನ್ನದಾತ ಸುಖಿ ಭವಂತು. ಯಾಕೆಂದ್ರೆ ಇವತ್ತು ನಿಮ್ದು ಎಷ್ಟೇ G, 4G, 5G, 10G, 12G ಬರಲಿ, ಅನ್ನ ಕೊಡುವ, ಗಂಜಿ ಕೊಡುವ ರೈತರೇ ಇವತ್ತು ನಿಮ್ಮನ್ನು ನೆನೆಸ್ಕೊಳ್ಳುವಂತ ಸ್ಥಿತಿ ಬಂದಿದೆ. ಯಾಕೆಂದ್ರೆ ಕೃಷಿ ಯಾರು ಮಾಡ್ತಾ ಇಲ್ಲ. ನಿಮ್ದು ಏನೇ ಸಾಫ್ಟ್ವೇರ್ 15 ನಿಂತೋದ್ರು ದೇಶಕ್ಕೆ ಲಾಸ್ ಇಲ್ಲ. ಇದನ್ನ ಇನ್ಫೋಸಿಸ್ ಸುಧಾಮೂರ್ತಿ ಅದಕ್ಕೂ ನಾನು ಇದನ್ನೇ ಹೇಳಿದ್ದು. ನಿನ್ನ ಕಂಪ್ನಿ ಮುಳುಗೋದ್ರೆ ದೇಶಕ್ಕೆ ನಾಶ ಏನಿಲ್ಲಮ್ಮ, ನಷ್ಟ ಏನಿಲ್ಲ. ನಿನ್ ಕಾರು ಉತ್ಪನ್ನ ಆಗೋದು ನಿಂತೋದ್ರು ನಷ್ಟ ಇಲ್ಲ. ರೈತ ಬೆಳೆಯೋದು ನಿಲ್ಲಿಸಿದ್ರೆ ಏನಾಗುತ್ತೆ? ಭೂಮಿಯಲ್ಲಿರೋ ನೀರನ್ನು ನಾವು ಬಿಟ್ಟಿಲ್ಲ. ರೈತರು ಎಲ್ಲ ಜಗ್ಗಿ ಎಳ್ದಾಗೋಯ್ತು. ಇರೋ ನೀರೆಲ್ಲ ಎಳ್ದಾಗೋಯ್ತು. ಇರೋ ನೀರಲ್ಲೆಲ್ಲ ತರಕಾರಿ ಬೆಳೆದು, ಹಾಳು ಬೆಳೆದು, ಅದು ಬೆಳೆದು, ಇದು ಬೆಳೆದು, ವಿಷ ಹಾಕಿ 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 ನಮ್ಮ ಭೂಮಿನೂ ನಾಶ ಮಾಡಿದ್ದೀವಿ. ನಮ್ಮ ಮಕ್ಕಳಿಗೂ ರೋಗ ರುಜಿನ ಆಯಿತು, ನಾವು ರೋಗ ರುಜಿನ ಇಟ್ಕೊಂಡಿದ್ದೀವಿ. ಇದರ ಬದಲು ನೀವೆಲ್ಲರೂ ಇನ್ನೊಂದು 5 ವರ್ಷ 10 ವರ್ಷ ಆಯ್ತು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು. ಆಮೇಲೆ ನಿಮ್ಮ ಊರ ಕಡೆಗೆ ನೀವು ಮುಖ ಹಾಕಲೇಬೇಕು. ಇದು ಸಾಕು. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಯಾರಾದ್ರೂ ಒಂದು ದೊಡ್ಡ ವಿಧಾನಸೌಧ ಎದುರಿಗೇನೆ ಇಷ್ಟು ಜಾಗ ಕೊಡ್ತಿದ್ರು ನಾನು ಇರಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋ ಮೂಲ ಏನೋ ಆರೋಗ್ಯ. ಆರೋಗ್ಯ ಇರೋದೇ ನಿಮ್ಮ ಊರಲ್ಲಿ. ನಿಮ್ಮ ಊರು ವಾಪಸ್ ಹೋಗ್ಬೇಕು. ಮಕ್ಕಳು ಓದ್ತಾರ, ಓದ್ಕೊಳ್ಳಿ. ನೀವು ತೋಟಕ್ಕೆ ಹೋಗ್ಬಿಡಿ. ನಿಮ್ಮ ಜಮೀನು ಇದೆಯಲ್ಲ, ಒಂದು 1 ಎಕರೆ 1 ಎಕರೆ ಇದೇ ಜಮೀನು, ಅಲ್ಲೇ ಹೋಗಿ ಕೃಷಿ ಮಾಡಿ ಆನಂದ ನೋಡಿ. ಅದೇ ಬೇರೆ. ನಿಮ್ಮ ತೋಟದಲ್ಲೇ ನೀವು ಬೆಳೀರಿ. ಎಷ್ಟಾಗ್ತಷ್ಟು ಬೆಳೀರಿ. ಅಯ್ಯೋ ಈಗ ಹೋಗಿ ಆ ಬಿಸಿಲಲ್ಲಿ ಇರೋಕ್ಕಾಗ್ತದ? ನೀವೇನೋ ಹೋಗ್ತೀರಿ, ಮಕ್ಕಳು ಬರಲ್ಲ. ಯಾಕೆಂತಂದ್ರೆ ಈಗ ಅವರು ಇಲ್ಲೇ ಹೋಗಿ ಬೆಳೆದು ಎ ಸಿ ಆಗ್ಬಿಟ್ಟಿದೆ ಅವ್ರಿಗೆ. ನಮ್ಮ ಕಡೆ ಬಳ್ಳಾರಿ 4 ಜನ ಬಂದು ಕೆಲಸ ಮಾಡ್ತಾರೆ. ಏನಪ್ಪ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಪಕ್ಕದಲ್ಲಿ ನಿಂತ್ಕೊಡ್ರೆ ಅಂದ್ರೆ, ಬಿಸಿಲ ಇದು ತಿಂಗಳು ಬೆಳೆದಂಗೆ ಇದೆ ಅಂತಾರೆ. ಇದೆಲ್ಲ ನೀವು ಪ್ರಯತ್ನ ಪಡಬೇಕು. ಸ್ವಲ್ಪ ಪ್ರಯತ್ನ ಪಡೋದು ಅಂದ್ರೆ, ಒಬ್ರು ಪಾಪ ಯಾರೋ ಇಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ ಒಬ್ಳು ಅದೇ ಪಕ್ಕೂರು ಮದುವೆ ಆಗಿದ್ದಾಳೆ, ಇನ್ನೊಬ್ರು ಬೇರೆ ಊರು ಮದುವೆ ಆಗಿದ್ದಾಳೆ. ಅವಳು ಬಂದು ಕೇಳ್ತಾಳೆ, ನಮ್ಮ ಫ್ರೆಂಡ್ ಬಂದಿದ್ದಾಳಲ್ಲ ಅಂತೇಳಿ ಮಾತಾಡ್ಸ್ಕೊಂಡು ಹೋದಾಗ, ಏನಮ್ಮ ಹೆಂಗಿದ್ಯಾ? ನಾನು ಏನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ, ಆರಾಮಾಗಿದ್ದೀನಿ. ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಮಾಮ ಒಳ್ಳೆಯವರು, ನಮ್ಮ ಬಾಮಕ್ಕಳು ಒಳ್ಳೆಯವರು, ನಾದಿನಿ ಒಳ್ಳೆಯವರು. ಮತ್ತೆ ಅತ್ತೆ ಕಾಟ ಕೊಡ್ತಾರೆ. ಅತ್ತೆ ಏನು ಮಾಡ್ತಾರೆ? ಕಾಟ ಕೊಡ್ತಾರೆ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ನಮ್ಮ ಹಣೆ ಬರ, ನಾವು ಅನುಭವಿಸ್ಕೊಂಡು ಹೋಗ್ಬಿಡುವ ಅಂತ ಹೇಳ್ತಾರೆ. ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಗೌರಿ ಹಬ್ಬಕ್ಕೆ ಬರ್ತಲ್ಲ, ಎಲ್ಲ ಸೇರ್ಕೊಳ್ತಾರೆ. ಇವಳು ಬಹಳ ಖುಷಿಯಾಗಿದ್ದಾಳೆ, ತುಂಬಾ ಖುಷಿಯಾಗಿದ್ದಾಳೆ. ಇವಳಿಗೆ ಒಂಥರ ಆಶ್ಚರ್ಯ, ಏನೋ ಬರೋಲ್ಲ, ನಮ್ಮ ಸ್ನೇಹಿತೆ ಸ್ವಲ್ಪ ಮಗು ಚೆನ್ನಾಗಿದ್ದಾಳಲ್ಲ ಅಂತ. ಏನು ಹೆಂಗಿದೆ? ಹ್ಞೂ ಚೆನ್ನಾಗಿದೆ. ನಿಮ್ಮ ಮನೆ ಕಡೆಯವರೆಲ್ಲ ಅವರೆಲ್ಲ ಚೆನ್ನಾಗಿದೆ. ನಿಮ್ಮ ಅತ್ತೆ ಅಂತಾರೆ, ಅಯ್ಯೋ ಅವಳು ದೇವರಾಗ್ಬಿಟ್ಟು ಅದೇನಪ್ಪ ಅತ್ತೆ ದೇವರಾಗ್ಬಿಟ್ಟು ಹೆಂಗ ಅಂತ ಕೇಳ್ತಾರೆ. BP ಇತ್ತಾ, ಶುಗರ್ ಇತ್ತಾ, ತಲೆ ಚಕ್ರ ಬರ್ತಾ ಇತ್ತಾ, ನಮ್ಮ ಇದ್ರ ಪಕ್ಕದಲ್ಲಿ ಒಂದು ಹಳೆ ಬಾವಿ ಇತ್ತಾ, ಇದು ಹಾಗೆ ಇವಳು ಹೇಳ್ತಾಳೆ, ಏನ್ ಮಾಡೋದು, ನಮ್ಮತ್ತೆಗೂ ಶುಗರ್ ಐತಿ, BP ಐತಿ, ಹಳೆ ಬಾವಿನೂ ಐತೆ, ಏನ್ ಮಾಡೋದು? ಅಮ್ಮ ಏನಿದ್ರಿ ಏನಮ್ಮ, ನಮ್ಮ ಪ್ರಯತ್ನ ಬೇಕಲ್ಲಮ್ಮ. ಹಾಗೆ ನಿಮ್ಮ ಆರೋಗ್ಯ ನೀವೇ ಉಳಿಸ್ಕೋಬೇಕು. ಬೇರೆ ಯಾರು ನಿಮ್ಮನ್ನು ಉದ್ಧಾರ ಮಾಡಲ್ಲ. ನಿಮ್ಮ ಶಾಸಕರು ಉದ್ಧಾರ ಮಾಡಲ್ಲ, ನಿಮ್ಮ ಮಿನಿಸ್ಟ್ರು ಉದ್ಧಾರ ಮಾಡಲ್ಲ, ನಿಮ್ಮ ಮುಖ್ಯಮಂತ್ರಿ ಉದ್ಧಾರ ಮಾಡಲ್ಲ, ನಿಮ್ಮ ರಾಷ್ಟ್ರಪತಿನೂ ಉದ್ಧಾರ ಮಾಡಲ್ಲ, ನಿಮ್ಮ ಪ್ರಧಾನಿನೂ ನಿಮ್ಮನ್ನು ಉದ್ಧಾರ ಮಾಡಲ್ಲ. ಯಾಕೆಂದ್ರೆ ಇವರೆಲ್ಲರೂ ನಮ್ಮ ದೇಶಕ್ಕೆ 71 ವರ್ಷದಿಂದ ಸಿಕ್ಕಿರುವಂತ ಲೂಟಿ ಕೋರರು. ಯಾರು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ಇಲ್ಲ.
ಯಾಕೆ ಇಷ್ಟು ನೋವಿಂದ ಹೇಳ್ತಾ ಇದ್ದೀನಿ ಅಂದ್ರೆ 130 ಕೋಟಿ ಜನರಲ್ಲಿ 40 ಕೋಟಿ ಜನ ಶುಗರು. ಇಡೀ ಭಾರತ ದೇಶದ ದೊಡ್ಡ ಬಡ್ಜೆಟ್ ಇದೆಯಲ್ಲ, ಅದ್ರ 2.5% ದುಡ್ಡನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಶುಗರು ಮತ್ತೆ ಕೊಲೆಸ್ಟ್ರಾಲ್ ಇದ್ಯಾವ ಪದ, ಅದಕ್ಕೆ ಮಾತ್ರೆಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಇಂಥ ಸಂಪದ್ಭರಿತ ದೇಶ. LDL HDL ಕೊಲೆಸ್ಟ್ರಾಲ್ ಬಗ್ಗೆ ಗೊತ್ತಿದೆಯಾ? ಅದೇ ಹೇಳ್ತೀವಿ. LDL HDL ಕೊಲೆಸ್ಟ್ರಾಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಿಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದು, ಅದನ್ನು ಉತ್ಪನ್ನ ಮಾಡ್ಕೊಳ್ಳೋದು ನೀವೇ. ಎಲ್ಲದಕ್ಕೂ ನಾನು ನಿಮ್ಮನ್ನೇ ಟಾರ್ಗೆಟ್ ಮಾಡೋದು, ಯಾಕೆಂತಂದ್ರೆ ನೀವೇ ಎಲ್ಲ ಮೂಲ, ಬೇರೆಯವರಲ್ಲ. ಊಟ ಮಾಡಿ 1 ಗಂಟೆ ಒಳಗಡೆ ನೀರು ಕುಡಿದ್ರೆ ನೀವು ತಿನ್ನಿಂತ ಆಹಾರದಲ್ಲಿ LDL ಕೊಲೆಸ್ಟ್ರಾಲ್ ಆಗ್ತದೆ. ಅದು ನಿಮ್ಮ ದೇಹಕ್ಕೆ ವಿಷ. ಊಟ ಮಾಡಿ 1 ಗಂಟೆ ಕಳೆದ ಮೇಲೆ ನೀರು ಕುಡಿದ್ರೆ ಆ ದೇಹದಲ್ಲಿ ಆಹಾರದಲ್ಲಿ ಉತ್ಪನ್ನ ಆಗಿದ್ದೆಲ್ಲ HDL ಕೊಲೆಸ್ಟ್ರಾಲ್ ಆಗ್ತದೆ. ಅದು ಹೃದಯಕ್ಕೆ ಬೇಕು. ತೆಂಗಿನಕಾಯಿಯಲ್ಲಿರೋದು HDL ಕೊಲೆಸ್ಟ್ರಾಲ್. ಅದೇ ಯಾರೊಬ್ಬ ವಿಜ್ಞಾನಿ ಮೂರ್ಖ ಬರೀತಾನೆ ತೆಂಗಿನಕಾಯಿಯಲ್ಲಿ ಕೊಲೆಸ್ಟ್ರಾಲ್ ಇದೆ. ನಿಲ್ಲಿಸ್ಬಿಟ್ರಿ, ಅವತ್ತಿನ ತೆಂಗಿನಕಾಯಿ ನಿಲ್ಲಿಸ್ಬಿಟ್ರಿ. ಎಲ್ಲರೂ ತೆಂಗಿನಕಾಯಿ ಎಣ್ಣೆ ನಿಲ್ಲಿಸ್ಬಿಟ್ರಿ. ಇವತ್ತು ಕೇರಳದಲ್ಲಿ ಯಾರು ಕೇಳಿ ನೋಡಿ, 99% ಜನ ನೀವು ಬಳಸೋದೆಲ್ಲ ಕೊಬ್ಬರಿ ಎಣ್ಣೆ. LDL ಕೊಲೆಸ್ಟ್ರಾಲ್ ಯಾವ ಗೊತ್ತಾ? ಈ ಅರಬ್ ರಾಷ್ಟ್ರದಿಂದ ಬರ್ತದಲ್ಲ, ಕ್ರೂಡ್ ಆಯಿಲ್, ಸನ್ ಪ್ಯೂರ್, ಡಬಲ್ ರಿಫೈನ್ಡ್, 20% ಎಕ್ಸ್ಟ್ರಾ, ನೋ ಪ್ರಿಸರ್ವೇಟಿವ್, ನೋ ಕ್ಯಾಲರಿ, ನೋ ಪಾಯ್ಸನ್ ಅಂತ ಹೇಳ್ಕೊಂಡು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಎಣ್ಣೆಗಳು, ಇದು LDL ಕೊಲೆಸ್ಟ್ರಾಲ್ ಉತ್ಪನ್ನ ಮಾಡ್ತಾ ಇರೋದು. 70 ರೂಪಾಯಿ 80 ರೂಪಾಯಿ ಎಣ್ಣೆ ಹೆಂಗ್ ಕೊಡ್ತಾನೆ ಅವನು? ಅರಬ್ ರಾಷ್ಟ್ರದಿಂದ ಬರೋದು ಕ್ರೂಡ್ ಆಯಿಲ್. ಅದು ಆ ದೇಶದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಅದನ್ನ ಸಮುದ್ರಕ್ಕೆ ಚೆಲ್ತಾ ಇದ್ರು. ವಿಶ್ವ ಆರೋಗ್ಯ ಸಂಸ್ಥೆ ಅವರ ಮೇಲೆ ಕೇಸ್ ಹಾಕಿದ್ರು. ಈ ರೀತಿ ನಿಮ್ಮ ವೇಸ್ಟ್ ಆಯಿಲ್ ಹಾಕಿ ಚೆಲ್ಲಿದ್ರೆ ಸಮುದ್ರ ಎಲ್ಲ ಪ್ರಾಣಿಗಳೆಲ್ಲ ಸಾಯ್ತವೆ. ಆಗ ಅವ್ರು ಏನ್ ಮಾಡಿದ್ರು, ಅದನ್ನ ತಗೊಂಡಾಗ ಅವ್ರು ಭೂಮಿಗೆ ಚೆಲ್ಲಲು ಶುರು ಮಾಡಿದ್ರು. ಅಲ್ಲಿ ಮರ ಗಿಡ ಪಕ್ಷಿಗಳೆಲ್ಲ ಸಾಯಕ್ಕೆ ಶುರು ಆದ್ರು. ಆಗ ಅವ್ರಿಗೆ ಯೋಚನೆ, ಏನ್ ಮಾಡೋದು? ಏನು ಮಾಡಬೇಡಿ. ಒಬ್ಬ ಜಾಣ ಉತ್ತರ ಅದಕ್ಕೆ ಪರಿಹಾರ ಕೊಟ್ಟ, ಏನು ಮಾಡಬೇಡಿ. ಯಾವ ಯಾವ ದೇಶದವರು ಎಷ್ಟೆಷ್ಟು ಡೀಸೆಲ್ ಪೆಟ್ರೋಲ್ ತಗೊಂಡು ಹೋಗ್ತಾರೆ ಅಷ್ಟು ಈ ಕ್ರೂಡ್ ಆಯಿಲ್ ತಗೊಂಡು ಹೋಗಕ್ಕೆ ಆರ್ಡರ್ ಮಾಡಿ ಅವರಿಗೆ ಕಂಪಲ್ಸರಿ. ಅದನ್ನ ತಗೊಂಡು ಬಂದು ಮಂಗಳೂರು ಬಂದರು, ಕಲ್ಕಟ್ಟ ಬಂದರು, ಬಾಂಬೆ ಬಂದರು ಬಂದು ಬೀಳ್ತದೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವನೇ ಕೊಡ್ತಾರೆ. 100 ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗುತ್ತೆ. ಹಡಗಂತ ಒಂದು ಚೆಲ್ತಾರೆ. ಅದನ್ನ ತಗೊಂಡು ಹೋಗ್ಬಿಟ್ಟು ಇವರು ಎಡಿಬಲ್ ಆಯಿಲ್ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕಂಪನಿಯವ್ರು ಹೋಗ್ಬಿಟ್ಟು ಅದನ್ನ ತಗೊಂಡು ಬಂದು ಅದಕ್ಕೆ ತೆಂಗಿನಕಾಯಿಯ ಫ್ಲೇವರ್, ಎಳ್ಳಿನ ಫ್ಲೇವರ್, ಶೇಂಗಾ ಬೀಜದ ಫ್ಲೇವರ್ ನ ಹಾಕ್ಬಿಟ್ಟು ಅದಕ್ಕೆ ಕಲರ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ನಿಮಗೆ ಬಾಟಲ್ ತುಂಬಿಸಿ ತಗೊಂಡು ಬಂದು ಅವನು 7 ಜನ 8 ಜನ ಏಜೆಂಟ್ಗಳು ಕೊಟ್ಟರು ನಿಮ್ಮ ಮನೆ ಅಡಿಗೆ ಮನೆಗೆ ಬರ್ಬೇಕಾದ್ರೆ 90 ರೂಪಾಯಿ ಬೀಳ್ತದೆ ಅಷ್ಟೇ. ಅದನ್ನ ನೀವೆಲ್ಲ ಇಟ್ಕೊಂಡು ಒಗ್ಗರಣೆ ಕೊಟ್ಕೊಂಡು ತಿನ್ಕೊಂಡು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಕಾಯಿಲೆಗಳು ತರಿಸ್ಬೇಕಾದ್ರೆ ಇದು ಪ್ರಧಾನಿ ಗೊತ್ತಿಲ್ವಾ? ಮುಖ್ಯಮಂತ್ರಿ ಗೊತ್ತಿಲ್ವಾ? ಇವತ್ತು ಅನೇಕ ಶುಗರ್ ಮಾತ್ರೆಯಿಂದಾನೆ ಕ್ಯಾನ್ಸರ್ ಬರ್ತಾ ಇರೋದು. ಡಾಕ್ಟರ್ಗಳು ಗೊತ್ತಿಲ್ವಾ? ಡಾಕ್ಟರ್ಗಳು ಗೊತ್ತು. ಡಾಕ್ಟರ್ಗಳು ಒಂದು ಟಾರ್ಗೆಟ್ ಏನಂತ ಹೇಳಿದ್ರೆ, ಇಂಥ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ರೆ ಇಷ್ಟು ಲಕ್ಷ ರೂಪಾಯಿಗೆ ಅವನು ಆಪರೇಷನ್ ಮಾಡಿಸ್ಬೇಕು, ಇಷ್ಟು ಜನರಿಗೆ ಇಷ್ಟು ಟೆಸ್ಟಿಂಗ್ ಬರೀಬೇಕು, ಅವಾಗ ಮಾತ್ರ ಅವನಲ್ಲಿ ಉದ್ಯೋಗ. ಇಷ್ಟು ಹಾಸ್ಪಿಟಲ್ಗಳಿದೆ. ಬೋರಿಂಗು, ವಿಕ್ಟೋರಿಯಾ ಎರಡೇ ಇದ್ದೀನಿ ನಮ್ಗೆ ಗೊತ್ತಿದೆ. ಈಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಹೆಸರು, ಅಪೋಲೋ ಅಂತೆ, ಏಷ್ಯನ್ ಅಪೋಲೋ ಅಂತೆ, ಕೊಲಂಬಿಯಾ ಅಂತೆ, BGS ಅಂತೆ, JSS ಅಂತೆ, ಎಲ್ಲಾ ಸ್ವಾಮಿಗಳು ನಿಮ್ಮನ್ನ ನಾಶ ಮಾಡಕ್ಕೆ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಆಸ್ಪತ್ರೆ ನಮ್ಮ ದೇಶದಲ್ಲಿ ಯಾವ ಏನು ಫ್ರೀ ಕೊಡೋದು ಬೇಡ. ಎಜುಕೇಶನ್ ಮೆಡಿಸಿನ್ ಎರಡು ಫ್ರೀ ಕೊಟ್ಟರು ಸರ್. ಇವ್ರು ಅಕ್ಕಿ ರಾಗಿ ಸಂಡಾಸಿ ಬಾತ್ರೂಮ್ ಕಟ್ಸೋದು ಎಲ್ಲ ಇವರೆಲ್ಲ ಏನೋ ಅವಶ್ಯಕತೆ ಇರೋದು. ಅದಕ್ಕೆ ನೀವು ಇವತ್ತು ಜಾಗೃತರಾಗಿ, ನೀವು ತಿನ್ನುವಂಥ ವಸ್ತುಗಳು ಅವು ಮಾರ್ಕೆಟಲ್ಲಿ ಸಿಕ್ಕೋದು ಅದು ಯೋಗ್ಯವಾ ಅಂತ ಯೋಚನೆ ಮಾಡಿಕೊಂಡು ನೀವು ಆಹಾರಗಳನ್ನು ಬಳಸಿ, ಆವಾಗ ಮಾತ್ರ ನಿಮ್ಮ ಆರೋಗ್ಯ. ಅದು ಬಿಟ್ಟ ಮೇಲೆ ನಿಮ್ಗೆ ಆರೋಗ್ಯ ಇಲ್ಲ. ನೀರು ಮಾಡಲಿದೆಯಾ? ನೀರನ್ನ ನೀರನ್ನ ಈಗ ಹೀಗೆ ನೀರನ್ನ ಕೊಯ್ಬೇಕು.
ಆಹಾರ 90% ಜೀರ್ಣ ಆಗೋದು ನಾಲಿಗೆಯಿಂದ. ಏನ್ ಕೆಲವರು ಊಟ ಹಾಕಿದೆ ಒಂದ್ ನಿಮಿಷ 2 ನಿಮಿಷ ಮುಗಿದು ಕಸದ ಬುತ್ತಿಗ ತಗೊಂಡು ವೇಸ್ಟ್ ಆಗುವಾಗ ಯೋಚನೆ ಮಾಡ್ತಿದ್ರಲ್ಲ ಏನಾದ್ರು ಇದೆಯಾ ನೋಡಿ ಬಿಸಾಕ್ತೀವಿ. ಆದ್ರೆ ಹೊಟ್ಟೆಗೆ ಹಾಕುವಾಗ ಯೋಚನೆ ಮಾಡೋದು ಹೈಪೋಥಾಲಮಸ್ ಪಿಟ್ಯೂಟರಿಗೆ ಊಟ ಸಾಕು ಅಂತ ಹೇಳೋದು 22 ಮಿನಿಟ್ಸ್ ಆದ್ಮೇಲೆ. ನೀವು ಊಟಕ್ಕೆ ಕೂತು 22 ನಿಮಿಷದೊಳಗೆ ನಿಮ್ಮ ಊಟ ಆಕ್ಚುಲಿ ಕರೆಕ್ಟ್ ಅಂದ್ರೆ 40 ನಿಮಿಷ ಮಾಡ್ತೀವಿ. ಇವತ್ತು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ? 70-80 ವರ್ಷದಿಂದ ಈಚೆನೆ ನಮ್ದೆಲ್ಲ ಆರೋಗ್ಯ ಕೆಟ್ಟೋಗಿರೋದು. ಬರೀ ಥೈರಾಯ್ಡ್ ಸಮಸ್ಯೆ ನಮ್ಮಲ್ಲಿ ಹುಣಸೂರಿನಲ್ಲಿ ಮೈಸೂರಿನಲ್ಲಿ 70% ಹೆಣ್ಮಕ್ಳಿಗೆ ಥೈರಾಯ್ಡ್ ಸಮಸ್ಯೆ ಇದೆ. ಅದಕ್ಕೆ ಒಂದೇ ಒಂದು ಸರಳವಾದ ವಿಧಾನ ನೋಡಿ, ಇದು ಈ ತರ ಮುದ್ರೆ ಇದು ಥೈರಾಯ್ಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಥೈರಾಯ್ಡ್ ಆದ್ರೆ ಪೇಸ್ಟ್ ಬಳಸೋದು ನಿಲ್ಲಿಸಬೇಕು. ಯಾವುದೇ ಹಲವು ಥೈರಾಯ್ಡ್ ಇದನ್ನ ಮಾಡಿ ಅಲ್ಲಿ ಯಾವುದೋ ಒಂದು ಹೆಬ್ಬಳದ ಪಕ್ಕದಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದೆ. ಅವ್ರ ಯಜಮಾನ್ರು ಎಲ್ಲೋ ದುಬೈ ಅವ್ರು ಯಾರೋ ಕಡೆ ಪರಿಚಯಕ್ಕೆ ಬಂದ ಮೇಲೆ ಇದು ಮಾಡಿದ ಮೇಲೆ 40 ದಿನದಲ್ಲಿ ಅವ್ರಿಗೆ ಥೈರಾಯ್ಡ್ ಇಲ್ಲ. 40 days ಇದು ಶಂಖಮೂಲೆ ಇದು ಬಿಟ್ರೆ ಹೀಗೆ ಇಟ್ಕೊಂಡು ಹೀಗೆ ಇದು ಶಂಖಮೂಲೆ ಇದು ಮಾಡೋದು ಹೀಗೆ ಈ ಕೈಯಲ್ಲಿ ಮಾಡಿ. ಈ ಥೈರಾಯ್ಡ್ ಸಮಸ್ಯೆಯಿಂದಾನೆ ದೇಹದ ತೂಕ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಪಂಚೇತನ ಬರೋದು ಎಲ್ಲ ಥೈರಾಯ್ಡ್ ಸಮಸ್ಯೆಯಿಂದಾನೆ. ಇದು ಶಂಖಮೂಲೆ ಪೇಸ್ಟ್ ಅನ್ನು ಬಿಡಬೇಕು. ಪೇಸ್ಟ್ ನೀವೇ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ. ಒಲೆ ಬೂದಿ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಎಲ್ಲ ಗ್ಯಾಸ್. ಬೂದಿಯಲ್ಲಿದೆ, ಬೂದಿನೇ ಇಲ್ಲ. ಹೀಗೆ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮಲ್ಲೇ ಉತ್ತರ ಇದೆ. ಪ್ರತಿದಿನ ಒಂದು ಅರ್ಧ ಲಿಂಬೆ ಹಣ್ಣನ್ನು ನೀವೆಲ್ಲರೂ ಬಳಸಲೇಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಲೆಮನ್, ಈ ಲೆಮನ್ ಡಿಪ್ರೆಷನ್ ಹೋಗಿಸೋ ಶಕ್ತಿ ಲೆಮನ್ ಇದೆ. ಅದಕ್ಕೆ ಮಾರಮ್ಮ ಚೌಡಮ್ಮ ದೇವಸ್ಥಾನಕ್ಕೆ ಹೋದಾಗ ಲಿಂಬೆ ಹಣ್ಣು ಕೊಡೋದು. ಅಲ್ಲಿ ಗಂಟ ಯಾಕೆ ಕಾಯ್ತೀರಾ? ಅಲ್ಲಿವರೆಗೆ ಕಾಯ್ಬೇಕಾ? ಮೈಯೆಲ್ಲ ಹೊದ್ಕೊಂಡು ಅಲ್ಲಿ ಹೋಗಿ ಲಿಂಬೆಹಣ್ಣು ಬೆಳಿಗ್ಗೆ ಹೋಗಿ ತಾಯಿನ ಲಿಂಬೆಹಣ್ಣು ಕುಡಿಸು ಬಂದಾಗ ಡಿಪ್ರೆಷನ್ ಹೋಗ್ತದೆ ಲಿಂಬೆಹಣ್ಣಲ್ಲಿ. ಅದಕ್ಕೆ ಲಿಂಬೆಹಣ್ಣು ಉಪ್ಪಿನಕಾಯಿ, ಲಿಂಬೆಹಣ್ಣು ಉಪ್ಪಿನಕಾಯಿ. ಅದ್ಯಾರು ಸ್ವದೇಶಿ ಜಾಗರಣ ಮಾಡಿದ್ರಲ್ಲ ರಾಜು, ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ಎಷ್ಟು ಜನರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸ್ಪಷ್ಟತೆ ತಿಳ್ಕೊಂಡು ರಾಮದೇವ್ ಬಾಬಾ ದೇಶನೇ ನಾಶ ಮಾಡ್ತಾರೆ. ಸ್ವದೇಶಿ ತಂದ್ಬಿಟ್ಟು ಎಲ್ಲಾ ವಿಷ ಕೊಟ್ಟು ಜನ ಹಾಳು ಮಾಡ್ತಾರೆ. ನೋಡಿ, ಲಿಂಬೆ ಹಣ್ಣಿನ ಡಿಪ್ರೆಷನ್ ಹೋಗೋಷ್ಟು ಶಕ್ತಿ. ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೇಗೆ? ಲಿಂಬೆ ಹಣ್ಣು ತರೋದು, ಅವಧಿ ಕಟ್ ಮಾಡೋದು, ಅದಕ್ಕೆ ನೀವೇ ಮಸಾಲೆ ಪುಡಿಯನ್ನು ಹಾಕಿ ಗಾಣದಿಂದ ತೆಗೆದ ಎಣ್ಣೆಯನ್ನು ಹಾಕಿ ಉಪ್ಪಿನಕಾಯಿ ಮಾಡಿದ್ರೆ ಅವನು ಅವತ್ತು 30 ವರ್ಷದ ಹಿಂದೆನೇ ಹೇಳಿದ್ದಾನೆ. ಮಕ್ಕಳ ನೆನಪಿನ ಶಕ್ತಿಗೆ 1.5-2 ವರ್ಷದ ಮಕ್ಕಳಿಂದ ಹಿಡಿದು 12 ವರ್ಷದ ಮಕ್ಕಳಿಗೆ ಲೆಮನ್ ಉಪ್ಪಿನಕಾಯಿನ ತಿನ್ನಿಸಿದ್ರೆ, ಇವತ್ತು ನಮ್ಮಲ್ಲಿ ಈ ಮೊಬೈಲು, ಟಿವಿ, ಜಂಕ್ ಫುಡ್ಡು, ಹಾಳು, ಕಸ ಪಸ, ಲೊಟ್ಟೆ ಲೊಸ್ಕ ತಿಂದು ಮಕ್ಕಳೆಲ್ಲ ಆಕಾರನೇ ಇಲ್ಲ. ಮೊದಲೆಲ್ಲ ನಾವು ಬಿಸಿಲಲ್ಲಿ ಓಡಾಡುವಾಗ ಕೋಲ್ ತಗೊಂಡು ಬರೋರು, ಹೋಗೋಣ ನನ್ನ ಮಕ್ಕಳು ಮನೆ ಒಳಗಡೆ ಅಂತ. ಈಗ ಮುಂದೆ ಮನೆ ಒಳಗಡೆ ಅವನ ಕೋಲ್ ತಗೊಂಡು ಕೊಡ್ಬೇಕು, ಹೊರಗಡೆ ಹೋಗಿ. ಎಷ್ಟು ಬದಲಾವಣೆ! ಬರೀ ಜಸ್ಟ್ 50 years ಒಳಗಡೆ, ಜಸ್ಟ್ 50 years ಒಳಗಡೆ. ಇನ್ನು ಮುಂದೆ ಏನಾಗ್ಬೋದು ಏನು ಕೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅಮ್ಮ ನಾನಾಡುವ ಮಾತುಗಳನ್ನ ಕೇಳಿಸಿಕೊಳ್ಳಲು ಈಗ ನೀನಿಲ್ಲ. ಅಮ್ಮ ನಾನಾಡುವ ಮಾತುಗಳನ್ನ ಕೇಳಿಸಿಕೊಳ್ಳಲು ಈಗ ನೀನಿಲ್ಲ. ಆದರೆ ನೀನು ಆಡಿದ ಎಲ್ಲಾ ಮಾತುಗಳು ಈಗ ನನಗೆ ಅರ್ಥವಾಗುತ್ತಿದೆ. ನಾನು ಹೇಳಿದ್ದೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಮಲಗಿಸ್ಕೊಂಡು ನೆನೆಸ್ಕೊಳ್ಳಬಹುದು. ಈಗೇನು ಹೇಳಿದ್ದೀನಿ ಅದನ್ನು ಸ್ವಲ್ಪ ಬದಲಾವಣೆ. ಒಪ್ಪುಗಿಂತ ಸೈದಾವರಣಕ್ಕೆ ಒಂದು 10 ರೂಪಾಯಿ ಜಾಸ್ತಿ ಇರ್ಬೋದು. ಅದೇ ನಾಳೆ ಕಿಡ್ನಿ ಸ್ಟೋನ್ ತೆಗೆಯಕ್ಕೆ 1 ಲಕ್ಷ ಖರ್ಚು ಮಾಡಿ ತಪ್ಪಿಸ್ತೀನ? ಕಿಡ್ನಿ ಸ್ಟೋನ್ ಅದೇನು 3 ವರ್ಷಕ್ಕೋಸ್ಕರ ಬರ್ತಾ ಇರ್ತದೆ. ಕಿಡ್ನಿ ಸ್ಟೋನ್ಗೆ ಉಪ್ಪಿನ ಬದಲು ಸೈದಾವರಣ ಬಳಸೋದು. ಆಮೇಲೆ ರಾಕ್ ಸಾಲ್ಟ್ ಎಲ್ಲ ನಾನು ಹೇಳೋದಲ್ಲ, ನಮ್ಮ ಉತ್ಪನ್ನಗಳಲ್ಲಿ ಕೆಳಗಡೆ ಇದೆ. ಎಲ್ಲಿ ಒಂದು 5 ಐಟಮ್ ತಂದಿದ್ದೀವಿ ನಾವು, ಜಾಸ್ತಿ ತರಕಾಗಿಲ್ಲ ನಮಗೆ. ಕಡಲೆಕಾಯಿ ಎಣ್ಣೆ ತಂದಿದ್ದೀವಿ, ಕೊಬ್ಬರಿ ಎಣ್ಣೆ ತಂದಿದ್ದೀವಿ, ಉಪ್ಪಿನಕಾಯಿ ತಂದಿದ್ದೀವಿ, ಅರಿಶಿಣ ಟರ್ಮರಿಕ್,
ವಿಕೋಟರ್ಮರಿಕ್, ಲೋ ಕಾಸ್ಮೆಟಿಕ್ ಇದೆಯಾ? ಅವ್ರು ಹೇಳಬೇಕು, ಅರ್ಥ ಆಗೋದು. ಆ ಸುಸ್ಮಿತಾ ಸೇನ್ ಹಲ್ಲು ಮೊದಲೇ ಚೆನ್ನಾಗಿದೆ, ಈ ಕ್ಲೋಸ್ ಅಪ್ ಮುಚ್ಚಿಬಿಟ್ಟು ನಮ್ಮ ಹಲ್ಲು ಚೆನ್ನಾಗೋಯ್ತು ಅಂತಾಳೆ. ಅಲ್ಲ, ಹಲ್ಲು ಪೌಡರ್. ಹಲ್ಲು ಪೌಡರ್ಗೆ ನಾವು ಗೋಮಯದಿಂದ, ದನದ ಗೊಬ್ಬರವನ್ನು ಸುಟ್ಟು ಅದಕ್ಕೆ ಇಜಿಲನ್ನು ಹಾಕಿ, ಯಾವ ಇಜಿಲು? ಬೇವಿನ ಮರದ ಇಜಿಲನ್ನು ಹಾಕಿ ಪ್ಲಸ್ ಸೈಂಧವರವನ್ನು ಹಾಕಿ, ಆಮೇಲೆ ತೆಂಗಿನ ಚಿಪ್ಪಿಗೆಲ್ಲ ಯಾರಿಗಾದ್ರೂ ತುಂಬಾ ಹೊಟ್ಟೆ ನೋವಿದ್ರೆ ತೆಂಗಿನ ಚಿಪ್ಪಿಗೆಲ್ಲ ಬಿಸಿನೀರಲ್ಲಿ ಹಾಕಿ ಕುದಿಸೋದು, ಒಂದು 8 ದಿನ ಕುಡಿದು ನೋಡಿ, ಹೊಟ್ಟೆ ಎಲ್ಲ ಸಮಸ್ಯೆ ಹೋಗುತ್ತೆ. ತೆಂಗಿನ ಚಿಪ್ಪಿಗೆ ಶಕ್ತಿ ಇದೆ. ಆ ಚಿಪ್ಪನ್ನು ಸುಟ್ಟು ಹದವಾಗಿ ಮಾಡಿ ಹಲ್ಲು ಪೌಡರ್. ಆ ಹಲ್ಲು ಪೌಡರು ನನಗೆ ಎಷ್ಟು ಕೋಪ ಬರ್ತದೆ ಅಂದ್ರೆ, ನಿಮ್ಮ ಮೇಲೆ ಕೋಪ ಬರೋದು, ನನಗೆ ಬೇರೆಯವ್ರ ಮೇಲೆ ಕೋಪ ಬರಲ್ಲ. ನಮ್ಮ ಎಲ್ಲ ಪೂರ್ವಿಕರು ಇಜಿಲು ಮತ್ತೆ ಉಪ್ಪಲ್ಲಿ ಹಲ್ಲಿಸ್ತಿದ್ದ, ಇವರು ಬಂದ್ರು ಇಂಡಿಯನ್ಸ್, ಅನ್ಎಜುಕೇಟೆಡ್ಸ್, ಅನ್ಫೂಲ್ಸ್, ದೇಹಕ್ಕೆ ಅದೆಲ್ಲ ತಿಂತಾರೆ, ಅಲ್ಲಿ ಮಾತ್ರ ಇಜಿಲು ಬಳಸ್ತಾರೆ, ಎಂತ ಫೂಲ್ಸ್ಗಳು ಇವರು ಅಂತ ಬೈದು ನಮ್ಮನ್ನ ಅವ್ರ ಅಭ್ಯಾಸ ಬಿಡಿಸಿ ಪೇಸ್ಟ್ ತಂದ್ರು. ಈಗ ಅವ್ರು ಏನ್ ಹೇಳ್ತಾರೆ, ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ, ನಿಮ್ಮ ಪೇಸ್ಟ್ ಅಲ್ಲಿ ಇಜಿಲಿದೆಯೇ, ಅಲ್ಲಿರೋದು ತೆಗೆದು ಹೊಡಿಬೇಕಲ್ಲ ಅವ್ರಿಗೆ. ಅಲ್ಲೋ ಮೂರ್ಖ, ನಮ್ಮವ್ರು ಬಳಸ್ತಾ ಇದ್ದೀರಿ ಅದಾದ್ಮೇಲೆ ನಮ್ಮನ್ನ ದಾರಿ ತಪ್ಪಿಸ್ಬಿಟ್ಟು ಈಗ ನೀನು ನನ್ನೇ ಪುನಃ ಪ್ರಶ್ನೆ ಕೇಳ್ತೀಯ ಅಂದ್ರೆ, ಇದನ್ನೆಲ್ಲ ಯಾರು ಕೇಳ್ಕೊಂಡಿರಿ? ಇದಕ್ಕೆಲ್ಲ ಒಂದು ಸಿಸ್ಟಮ್ ಇದೆ. ಆರೋಗ್ಯ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ, ನಿಮ್ಮ ಮೇಲೆ ಜೂಜಾಡ್ತಾ ಇದ್ದಾರೆ. ಏನೇ ಆಗಲಿ, ನೀವು ಸಂಪಾದನೆ ಮಾಡಿದಾಗ ನಮ್ಮ ಆಸ್ಪತ್ರೆ ಕಟ್ಟಿ ಅನ್ನೋ ಲೆಕ್ಕದಲ್ಲೇ ಇರೋದು. ಮೋದಿಗೂ ಅದೇ ಇರೋದು, ಮೋದಿಗೂ ಪ್ರಧಾನಿಗೂ ಮೆಡಿಕಲ್ ಶಾಪ್ ಇದೆ. ಅದ್ರ ಬದಲು ಅವನು ಯೋಗ ಮಾಡ್ತಾನಲ್ಲ, ಕಂಪಲ್ಸರಿ ಯೋಗ ಮಾಡ್ಸಕ್ಕಾಗಲ್ಲ ಸ್ಕೂಲ್ ಕಾಲೇಜಿಗೆ. ಆಗ್ಲೇ ಹೇಳ್ತೀನಿ, ನಾನು ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ಯಾರು ನಿಮ್ಮನ್ನ ಉದ್ಧಾರ ಮಾಡಕ್ ಬರಲ್ಲ. ನೀನೇ ಸೂರ್ಯ ನಮಸ್ಕಾರ ಮಾಡ್ಬೇಕು, ಅದು ನಿನ್ ಲಾಭ. ನೀನೇ ಪ್ರಾಣಾಯಾಮ ಮಾಡಬೇಕು, ನೀನೇ ಮುದ್ರೆ ಮಾಡಬೇಕು. ಯಾವ ಯಡಿಯೂರಪ್ಪನೂ ಬರಲ್ಲ, ಯಾವ ಸಿದ್ದರಾಮಯ್ಯನೂ ಬರಲ್ಲ, ಯಾವ ಕುಮಾರಸ್ವಾಮಿನೂ ಬರಲ್ಲ. ಇವರಿಗೆಲ್ಲರಿಗೂ ಗೊತ್ತು ಇದೆಲ್ಲ ವಿಷ ಅಂತ. ಇವತ್ತು ನಮ್ಮಲ್ಲಿ ಮೆಡಿಕಲ್ ಶಾಪ್ ಎಷ್ಟು ಬೆಳೆದಿದೆ, ಮೆಡಿಕಲ್ ವ್ಯವಸ್ಥೆ ಎಷ್ಟು ಬೆಳೆದಿದೆ. ರೈತ ಇವರು ಯಾವ ಸ್ಥಿತಿ ಇದ್ದಾನೆ, ಎಲ್ಲರಿಗೂ ಅನ್ನ ಕೊಡ್ತಾನೆ. ರೈತನ ಸ್ಥಿತಿ ಹೆಂಗಿದೆ ಗೊತ್ತಾ? ಅವನು ಏನಾದ್ರೂ ಬೆಳೆಯೋದು ನಿಲ್ಲಿಸ್ತಾ, ನಿಮ್ದು ಎಲ್ಲ ಚೀಫ್ಗಳು ಕರೆನ್ಸಿ ಇಲ್ಲದೆ ಹೆಂಗೆ ಕಟ್ಟಾಗ್ತದಲ್ಲ, ಫೋನ್ ಮಾಡ್ತಾನ, ನಿನ್ ಕರೆನ್ಸಿ ಮುಗಿತಾ ಇದೆ, ಕರೆನ್ಸಿ ಹಾಕಿಸ್ಕೊಂತ, ಇನ್ಕಮಿಗೂ ಇಲ್ಲ, ಔಟ್ ಗೋಯಿಂಗೂ ಇಲ್ಲ, ನೀನೇ ಓಡೋದ್ಯಾ ಪುನಃ ಅಂತ ಸ್ಥಿತಿ ಬರ್ತದೆ. ರೈತರಿಗೆ ನೀವೆಲ್ಲ ರೈತರಿಗೆ ಹೋಗಿ ಒಂದು 5 ವರ್ಷ 10 ವರ್ಷ ಸ್ವಲ್ಪ ಹೆಂಗೆ ಇರೋರು, 40 ಇಯರ್ಸ್ ಒಳಗಿರೋರು ಒಂದು 10 ಇಯರ್ಸ್ ಇರಿ, 40 ಮೇಲೆ ಆದರೂ 5 ಇಯರ್ಸ್ ಸಾಕು. ಆಮೇಲೆ ನೀವು ಹೋಗಲೇಬೇಕು, ಇಲ್ಲದ್ರೆ ನಿಮ್ಗೆ ಉಳಿಗಾಲ ಇಲ್ಲ. ಮುಂದೆ ಬೆಂಗಳೂರು ನಗರದಲ್ಲಿ ಇದನ್ನು ನಾನು SM ಕೃಷ್ಣ CM ಆಗಿದ್ದಾಗ ಹೊಡೆದೇ ಹೇಳಿಲ್ಲ, ಬಡದೇ ಹೇಳಿದ್ವಿ. ಹೊಡೆದೇ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಬಡಿಬೇಕು, ಯಾವ ಥರ ಬಡಿಬೇಕಂದ್ರೆ ಸಾಲಲ್ಲಿ ಚಪ್ಪಲಿ ಇಟ್ಕೊಂಡು ಟಮ ಅನ್ಬೇಕು. ಅವಾಗ ಸಾಲ ಹೊಡೆದ್ರು ಅನ್ಸ್ತದೆ ಅವ್ರಿಗೆ, ಚಪ್ಪಲಿ ಹೊಡೆದ್ರು ಅಂತ ಅನ್ಸಲ್ಲ. ಆ ಥರ ಅಂತ ಕೆಟಗರಿ ಜನ ಅವರೆಲ್ಲ. ಬೆಂಗಳೂರು ಬೆಳೀತಾ ಇದೆ, ನೀರು ಎಲ್ಲಿ ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ ನೀರು, ಕರೆಂಟ್ ಎಲ್ಲಿಂದ ಕೊಡ್ತಾರೆ, ತಿರ್ಗಾಡೋಕ್ಕೆ ದಾರಿ ಎಷ್ಟಿದೆ, ಏನು ಅಂಡರ್ಗ್ರೌಂಡ್ ಆಯಿತು, ಫ್ಲೈಓವರ್ ಆಯಿತು, ಮೆಟ್ರೋ ಆಯಿತು, ಇನ್ನೇನಿದೆ ಮಣ್ಣು, ನಿನ್ನ ರಕ್ಕೆ ಕೊಡ್ಬೇಕಷ್ಟೇ ನಿಮಗೆ. ಅಪಾಯ ಇದೆ. ಈ ಕೊಳಚೆಯಲ್ಲಿ, ಈ ವಾಸನೆಯಲ್ಲಿ, ಈ ದುರ್ಗಂಧದಲ್ಲಿ ಬೇಡ, ಜೀವನ ಬೇಡ. ಏನೇ ಆಗಲಿ, ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯಾರು ನೀರು ಕುಡಿಬೇಡಿ. ಪ್ಲಾಸ್ಟಿಕ್ ತುಂಬಾ ಡೇಂಜರಸ್. ಇವತ್ತು ಯಾರನ್ನ ಟೆಸ್ಟ್ ಮಾಡಿದ್ರು 7 ಥರ ಕ್ಯಾನ್ಸರ್ ಇದೆ. 360 ಕ್ಯಾನ್ಸರ್ ಇರೋದು. ಅವು ಉಲ್ಬಣ ಆಗೋದನ್ನ ಗೊತ್ತಾದಾಗ ಸ್ಟೇಜ್ ದಾಟೋಗಿರ್ತದೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಕಿಮೋಥೆರಪಿ ಮಾಡ್ತೀವಿ, ಆ ಥೆರಪಿ ಮಾಡ್ತೀವಿ, ಅಂತ ಔಷಧಿ ಕಂಡಿಡ್ತೀವಿ, 5 ಲಕ್ಷ ಆಗ್ತದೆ, 6 ಲಕ್ಷ ಆಗ್ತದೆ. ಕೊನೆಗೆ ಆ ಮಾತ್ರೆಗಳನ್ನ ಕುಡಿದು ನಿಮ್ಮ ದೇಹದಲ್ಲಿ ಸ್ಕ್ರ್ಯಾಪ್ ಮಾಡಿ, ತಲೆ ಕೂದಲನ್ನೆಲ್ಲ ಉದುರಿಸಿ ಮಾಡಿ ಬಿಡ್ತಾರೆ. ಅದ್ರ ಬದಲು ನಿಮ್ಮ ಆರೋಗ್ಯವನ್ನು ಆಹಾರದಿಂದ ಬದಲಾಯಿಸಿಕೊಳ್ಳಿ. ಆಹಾರದಲ್ಲಿ ನಾವು ಮೊದಲು ಮೂಲವಾಗಿ ಉಪ್ಪು ಬದಲಾಯಿಸಿ, ಉಪ್ಪಿನ ಬದಲಿಗೆ ಸೈದಾವರಣ, ಸಕ್ಕರೆ ಬದಲಿಗೆ ಬೆಲ್ಲ, ನಿಮ್ಮ ಈ ಎಣ್ಣೆ ಬದಲಿಗೆ ಗಾಣದ ಎಣ್ಣೆ. ಆಮೇಲೆ ನಿಮ್ದು ಆ ಉಪ್ಪಿನಕಾಯಿ ಆ ಹೊಸ ಎಲ್ಲರೂ ಕ್ಯಾಂಟೀನ್ ಹೋಗ್ತಿರಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳು ನೋಡ್ಬೇಕು. ಇವತ್ತು ಅಡಿಗೆ ಮಾಡೋದು ತಪ್ಪಲ್ಲ ಅಂದ್ರೆ ಸಭೆಯಲ್ಲಿ ಕುತ್ಕೊಂಡು ಚೆನ್ನಾಗಿ ತಿನ್ಬಿಡೋಣ ಅಂತ ಹೋಗ್ತಾರೆ. ಎಲ್ಲ ವಿಷಯ ತಿಂತಾ ಇರೋದ್ರಲ್ಲಿ ಉಪ್ಪಿನಕಾಯಿ ನೋಡಿ 50 ರೂಪಾಯಿ ಕೊಡ್ತಾರೆ. ಪ್ಲಾಸ್ಟಿಕ್ ಅಂತ ಕುಡಿಯೋ ನೀರು ಪ್ಲಾಸ್ಟಿಕ್ ಮೇಲೆ. ಅದ್ರ ಬದಲು ಈಗ ಅದಕ್ಕೆ ನಾವು ಇನ್ನೊಂದು